ಭೃಶಂ ಅಮರಶ ರೋಷಾವೇಶ ರಭಸ ವಿಲಸಿತ ಭ್ರುಕುಟಿ ವಿಟಪ ಕುಟಿಲ ದಂಷ್ಟ್ರಾರುಣೇಕ್ಷಣ ಆಟೋಪ ಅತಿ ಭಯಾನಕ ವದನ. ಅಂಥ ಭಾರೀ ಉಗ್ರವಾದ ರೂಪ. ಆ ರೂಪವನ್ನು ತೆಗೆದುಕೊಂಡು ಬಂದು ಕೈಯಲ್ಲಿ ಅವನೇನು ಇವನನ್ನು ಸಾಯಿಸಬೇಕು ಅಂತ ಇಟ್ಕೊಂಡಿದ್ಲು ಅದೇ ಖಡ್ಗವನ್ನು ತಗೊಂಡು ಅವರೆಲ್ಲರನ್ನೂ ಸಾಯಿಸಿಬಿಟ್ಟಿದ್ದಾಳೆ. ಪ್ರತಿಯೊಬ್ಬರನ್ನು ಸಾಯಿಸಿ ಅವರ ಕುತ್ತಿಗೆಯನ್ನೆಲ್ಲ ಕೈಯಲ್ಲಿ ಇಟ್ಟುಕೊಂಡು ಶಿರಕ್ಕಂದುಕಲೀಲಯ ಅವುಗಳನ್ನು ಕಂದುಕ ಬಾಲ್ನಂತೆ ಆಟ ಆಡ್ತಾ ಇದ್ದಾಳೆ. ಆನಂದ ಅವಳಿಗೆ. ಹಾಗೆ ಆಟ ಆಡಿದ್ದಾಳೆ. ನವಾ ಏತದ್ ಏವಮೇವ ಖಲು ಮಹದಭಿಚಾರ ಅತಿಕ್ರಮ ಕಾರ್ಸ್ನೇನ ಆತ್ಮನೇ ಫಲತಿ. ಇದೊಂದು ಮತ್ತೆ ಒಳ್ಳೆ ಮಾತು ಭಾಗವತ ಹೇಳುತ್ತೆ. ಹೀಗೆ ಮಹದತಿಕ್ರಮ, ದೊಡ್ಡವರಿಗೆ ಜ್ಞಾನಿಗಳಿಗೆ ಅಪಚಾರವನ್ನು ಮಾಡಿದರೆ ಅದು ನಮಗೇ ತಿರುಗಿ ಬರುತ್ತೆ, ಅವರಿಗೇನೂ ಆಗೋದಿಲ್ಲ. ಜ್ಞಾನಿಗಳಿಗೆ ಮಾಡಿದಂತಹ ಅಪಚಾರ, ಅವರ ಮೇಲೆ ನಾವೇನಾದರೂ ಕೆಟ್ಟದಾಗಲಿ ಅಂತ ಅವರಿಗೆ ಮಾಡಿದರೆ ಅವರೇನೋ ತಪ್ಪಿಸ್ಕೊಳ್ತಾರೆ, ಅದು ತಿರುಗಿ ನಮಗೆ ಬರುತ್ತೆ. ಅದಕ್ಕೆ ಇದು ಸಾಕ್ಷಿ ಅಂತ ಈ ರೀತಿಯಾಗಿ ನವಾ ಏತದ್ವಿಷ್ಣುರಾತ ಅದ್ಭುತಂ ಯದ ಸಂಭ್ರಮ ಸ್ವಶಿರಚ್ಛೇದೇನ ಆಪತಿತೇಪಿ ವಿಮುಕ್ತ ದೇಹಾದ್ಯಾತ್ಮಭಾವ ಸುದೃಢ ಹೃದಯ ಗ್ರಂಥೀನಾಂ ಸರ್ವಸುತ್ವ ಸುಹೃದಾತ್ಮನಾಂ ನಿರ್ವೈರಾಣಾಂ ಸಾಕ್ಷಾತ್ ಭಗವತಃ. ಇಷ್ಟಾದರೆ ಶುಕಾಚಾರ ಅಂತಾರೆ, ಆಯಿತು ಇಷ್ಟೆಲ್ಲ ಮಾಡಿದ್ನಲ್ಲ, ಎದ್ದ ಮೇಲೆ ದುರ್ಗಾದೇವಿಗೊಂದು ನಮಸ್ಕಾರ, ಥ್ಯಾಂಕ್ಸ್, ತುಂಬ ಉಪಕಾರ ಆಯಿತು. ಅಸಂಭ್ರಮ. ಏನು ಅವು ಹೊಡೆದಾಗ ಗಾಬರಿ ಆಗಲಿಲ್ಲ, ಬದುಕಿಸಿದಾಗ ಸಂತೋಷ ಆಗಲಿಲ್ಲ. ಎದ್ದು ಬಂದೇ ಮನಸ್ಸಿನಲ್ಲಿ ಮಾಡಿರ್ತಾರೆ. ಈಗ ಹೊರಗೆ ಏನೂ ತೋರಿಸ್ಕೊಳ್ಳೋ ಹಾಗಿಲ್ಲ. ಯಾಕೆ, ಏನು ಸಮಸ್ಯೆ ಆಗುತ್ತೆ? ಈಗ ದುರ್ಗಾದೇವಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಏನು ಮಾಡಬೇಕು? ಒಂದು ಸ್ತೋತ್ರ ಮಾಡಬೇಕು. ಮತ್ತು ಸ್ತೋತ್ರ ಮಾಡಬೇಕು ಅಂದರೆ ಮತ್ತೂದ್ದು ಸ್ತೋತ್ರ. ಇಷ್ಟು ದಿವಸ ಹುಚ್ಚ ಅಂತ ತೋರಿಸ್ಕೊಂಡವ ಒಮ್ಮೆ ಸ್ತೋತ್ರ ಮಾಡಿಬಿಟ್ರೆ ಬೇಡ ಅಂದವನು, ಏನು ಬೇಡ ಅಂತ ಎದ್ದು ಹೊರಟೇ ಬಿಟ್ಟಿದ್ದಾನೆ. ಆ ಕಡೆಗೆ ಎದ್ದು ಮನೆಗೆ ಬಂದ. ಮತ್ತೊಂದು ದಿವಸ ಹೀಗೆ ಅಲ್ಲಿ ಕೂತಾಗ ಹಾದಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ರಹುಗಣ ಅಂತ ಒಬ್ಬ ರಾಜ, ಸಿಂಧು ಸೌವೀರಪತಿ. ಆ ಸಿಂಧು ಸೌವೀರ ಎಂಬಂತಹ ದೇಶ, ಅದಕ್ಕೆ ಅಧಿಪತಿ ರಹುಗಣ. ಆ ರಹುಗಣ ಅಲ್ಲಿ ಹೋಗ್ತಾ ಇದ್ದಾನೆ. ರಹುಗಣ ಹೋಗಬೇಕಾದರೆ ಕಪಿಲ ಋಷಿಗಳನ್ನು ಭೇಟಿಯಾಗಿ ಅವರ ಹತ್ತಿರ ತತ್ವೋಪದೇಶವನ್ನು ಪಡೆಯಬೇಕು ಅಂತ ಹೊರಟಿದ್ದಾನೆ ರಹುಗಣ. ಹೊರಟಾಗ ಅಲ್ಲೂ ಸೇಮ್ ಏನಾಗಿತ್ತು ಅಂದರೆ, ಆ ಶಿಬಿಕ ಅವನ ಪಲ್ಲಕ್ಕಿಯನ್ನು ಹೊತ್ತೋದಕ್ಕೆ ಅನೇಕ ಜನ ಇದ್ರು ಅನಿಸುತ್ತೆ. ಅದರಲ್ಲಿ ಒಬ್ಬ ಕಡಿಮೆ ಆದ. ಅವನಿಗೇನೋ ತೊಂದರೆ ಆಯಿತೋ ಏನೋ ಓಡಿ ಹೋಗ್ಬಿಟ್ಟ ಅವನು. ಇನ್ನೊಬ್ಬ ಬೇಕಾಗಿತ್ತು. ಇವನನ್ನು ನೋಡಿದರು, ಒಳ್ಳೆ ಭಾರಿ ಇದ್ದಾನೆ, ಒಬ್ಬನೇ ಹೊತ್ಕೊಂಡು ಹೋಗ್ಬೋದು, ಅಂಥ ದಷ್ಟಪುಷ್ಟ ಇವನು ಅಂತ ಹೇಳಿ ಇವನನ್ನು ಎಳ್ಕೊಂಡು ಬಂದಿದ್ದಾರೆ. ಎಳೆದುಕೊಂಡು ಬಂದು ಪಲ್ಲಕ್ಕಿಯನ್ನು ಹೊರು ಅಂತ ಹೇಳಿದ್ದಾರೆ. ಹೊರತಾಗ ಅಥತೆ ಯದಿ ದ್ವಿಜವರಸ್ಯ ಯುಗ ಮಾತ್ರಾವಲೋಕನಾನುಗತೆ ಸಮ ಪುರುಷಗತಿ ತದಾ ವಿಷಮಗತಾಯಾಂ ಸ್ವಶಿಬಕಾಯಾಂ ರಹುಗಣ ಉಪಧಾರ್ಯ ಪುರುಷಾನಧಿವಹತಃ ಆಹ ಹೇ ಹೋಢಾರಃ ಸಾಧ್ಯಾಭಿಕ್ರಮತ ಕಿಮಿತಿ ವಿಷಮುಹ್ಯತೆ ಯಾನಮಿತಿ. ಇವನು ಹೊತ್ಕೊಂಡು ಬಂದ. ಇವನೇನು ಪ್ರಾಕ್ಟೀಸ್ ಇಲ್ಲ ಏನಿಲ್ಲ, ಸುಮ್ಮನೆ ದಬಾ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಹೋಗ್ತಾ ಇರಬೇಕಾದ್ರೆ ಆ ರಾಜನಿಗೆ ತಲೆಗೆ ಬಡಿಯೋದು, ಪೆಟ್ಟು ಬಡಿಯೋದು ಹೀಗೆಲ್ಲ ಆಯಿತು. ಅವನು ಬೈದ, ಏನರೋ ಚೆನ್ನಾಗಿ ತೊಗೊಂಡು ಹೋಗ್ರಿ, ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಅಂತ ಬೈದಾಗ ಅವರೆಲ್ಲ ಅಂದರು, ಸ್ವಾಮಿ ನಾವಲ್ಲ ಇದು ಮಾಡ್ತಾ ಇದ್ದದ್ದು, ಈ ಹೊಸದಾಗಿ ಒಬ್ಬನು ಬಂದಿದ್ದಾನಲ್ಲ ಅವನಿಂದ ಹೀಗಾಗ್ತಾ ಇದೆ. ಅಯಂ ಅಧುನೈವ ನಿಯುಕ್ತೋಪಿ ನ ಧೃತಂ ವ್ರಜತಿ. ಈಗ ಕರ್ಕೊಂಬಂದೀವಿ, ಆದರೂ ಇವನು ಚೆನ್ನಾಗಿ ನಡೀತಾ ಇಲ್ಲ. ನಾವೆಲ್ಲ ಫಾಸ್ಟ್ ಹೋದರೆ ಸಾವಕಾಶ ಬರ್ತಾನೆ, ನಾವು ಸಾವಕಾಶ, ಸಾವಕಾಶ ಹೊಂಟಾನಂತ ನಾವು ಸಾವಕಾಶ ಮಾಡಿದ್ರೆ ಅವನು ಬೇಗವಾಗಿ ಹೋಗ್ತಾನೆ. ಈ ತರಹ ಆಗ್ತಾ ಇದೆ. ಅದಕ್ಕೆ ಅವನನ್ನು ಬೈತಾನೆ. ಬಲಾತ್ಕೃತ ಈಶದುತ್ಥಿತ ಮನ್ಯು. ಸ್ವಲ್ಪ ಸಿಟ್ಟು ಬಂದು ಭರತನಿಗೆ ಬೈತಾ ಇದ್ದಾನೆ ರಹುಗುಣ. ಅಯ್ಯೋ ಪಾಪ, ಬಹಳ ಕಷ್ಟ ಆಗಿರ್ಬೇಕು ನಿಮಗೆ, ಬಹಳ ಹೊತ್ತಾಯಿತು ಹೊತ್ಕೊಂಡಿರಿ ನೋಡ್ರಿ, ಭಾಳ ಶ್ರಮ ಆಗಿರ್ತದೆ ನಿಮಗೆ, ಬಹಳ ಹೊತ್ತು ಹೊತ್ಕೊಂಡಿರಿ, ಬಹಳ ದೂರ ನಡೆದಿರಿ. ದೀರ್ಘ ಮಧ್ವಾನಂ ಏಕಯವ, ಇಷ್ಟು ದೂರ ದಾರಿ ಒಬ್ಬನೇ ಹೊತ್ಕೊಂಡ್ಬಂದಿಯಲ್ಲ, ಅದಕ್ಕೆ ಶ್ರಮ ಆಗಿರುತ್ತೆ ನಿನಗೆ. ಮತ್ತು ನೋಡ್ಲಿಕ್ಕೆ ನೋಡಿ ಎಷ್ಟು ಸೊರಗಿ ಬಿಟ್ಟು ಪಾಪ, ಎಷ್ಟು ಸೊರಗಿ ಚೇಷ್ಟೆ ಮಾಡ್ತಾ ಇದ್ದಾನೆ. ಎಷ್ಟು ಸೊರಗಿ ಬಿಟ್ಟು. ನಾತಿ ಸಂಹನನಾಂಗ ಜರಸಾಚ ಉಪದ್ರುತ. ವಯಸ್ಸು ಬೇರೆ ಆಗಿದೆ, ಮುದುಕಾಗಿ
ಎಲ್ಲ ಉಲ್ಟಾ, ಭಾರಿ ಯೌವನ, ಭಾರಿ ಶಕ್ತಿ ಎಲ್ಲ ಅದ. ಆದರೂ ಕೂಡ ಅಪಹಾಸ ಮಾಡುವುದಕ್ಕಾಗಿ ಈ ರೀತಿಯಾಗಿ ಬೈದಿದ್ದಾನೆ. ಇವನೇನೂ ಅನ್ನಲಿಲ್ಲ. ಬಹು ವಿಪ್ರಲಬ್ಧೇಪಿ, ಬೇಕಾದಷ್ಟು ಅವಮಾನ ಮಾಡಿದರು, ಬೇಕಾದಷ್ಟು ನಿಂದೆ ಮಾಡಿದರು, ಬೈದರೂ ಕೂಡ ಇವನು ಮಾತೇ ಆಡಲಿಲ್ಲ. ಬ್ರಹ್ಮಭೂತಃ ತೂಷ್ಣೀಂ ಶಿಬಿಕಾ ಮುವಾಹ, ಬಾಯಿ ಮುಚ್ಕೊಂಡು ಸುಮ್ಮನೆ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತೆ ಸ್ವಲ್ಪ ಹೊತ್ತಾಯಿತು. ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ವಿಷಮಗತಾಯ, ಮತ್ತೆ ತೊಂದರೆ ಆಯಿತು. ಇವನೇನು ಸುಧಾರಿಸ್ಲಿಲ್ಲ ಅವರು ಬೈದಿದ್ದಕ್ಕೆ. ಮತ್ತೆ ತೊಂದರೆ ಆಯಿತು. ತಲೆಗೆ ಈ ಬಾರಿ ಪೆಟ್ಟು ಬಿದ್ದಿದೆ. ಪೆಟ್ಟು ಬಿದ್ದಾಗ ಈ ಸತಿ ಸ್ವಲ್ಪ ಸಿಟ್ಟಿನಿಂದ ಜೋರಾಗಿ ಬೈತಾನೆ ರಹುಗಣ. ರಹುಗಣ ಬೈದಾಗ ಆಗ ಜಡಭರತ ಅಂದ್ಕೋತಾನೆ, ಇಲ್ಲ ಇವನು ಒಳ್ಳೆಯ ವ್ಯಕ್ತಿ, ಆದರೆ ತತ್ವಜ್ಞಾನ ಇಲ್ಲ ಅನ್ನೋದಕ್ಕಾಗಿ ಹೀಗೆ ಮಾಡ್ತಾ ಇದ್ದಾನೆ, ಇವನಿಗೆ ಉಪದೇಶ ಮಾಡಬೇಕು ಅಂತ ಅನಿಸ್ತು. ಆಗ ಮಾತನಾಡ್ತಾ ಇದ್ದಾನೆ ಜಡಭರತ. ತ್ವಯೋದಿತಂ ವ್ಯಕ್ತಮವಿಪ್ರಲಬ್ಧಂ ಭರ್ತುಃ ಸಮೇ ಸ್ಯಾದ್ಯದಿ ವೀರಭಾರಃ ಗಂತುರ್ಯದಿ ಸ್ಯಾದ್ ಅಧಿಗಮ್ಯ ಮಧ್ವ ಪಿವೇತಿ ಚಾಸೌ ನ ವಿದಾಂ ಪ್ರವಾದಃ. ನೋಡಪ್ಪ ರಹುಗಣ, ನೀನೇನಂದಿ? ಭಾಳ ಹೊತ್ತಾಯಿತು, ಹೊತ್ಕೊಂಡು ಬಂದಿದ್ದಿ, ಭಾಳ ದಪ್ಪ ಇದ್ದಿ ಅಂತೆಲ್ಲ ಬೈದಿಯಲ್ಲ. ಹೌದು, ನಿಜ, ನೀನು ಹೇಳಿದ್ದೆಲ್ಲ ನಿಜ. ಹೊತ್ತುಕೊಳ್ಳುವವನು ನಾನು ಅಂತಾಗಿದ್ದರೆ ಭಾರ ನನಗೆ, ನಾನು ಹೊತ್ಕೊಂಡೇ ಇಲ್ಲ. ಹೊತ್ಕೊಂಡವ್ರು ಯಾರು? ನನ್ನ ಹೆಗಲ ಮೇಲೆ ಶಿಬಿಕಾ ಇದೆ, ಹೆಗಲು ನನ್ನ ದೇಹದ ಮೇಲೆ ಇದೆ, ನನ್ನ ದೇಹ ನನ್ನ ಕಾಲಿನ ಮೇಲೆ ಇದೆ, ನನ್ನ ಕಾಲು ಭೂಮಿಯ ಮೇಲಿದೆ. ಅದನ್ನು ದೇವರು ಹೊತ್ತಿದ್ದಾನೆ. ಆಮೇಲೆ ನಾನು ಹೊತ್ತಿದ್ದೇನೆ ಅಂತ ನಾನು ಅಂದ್ಕೊಂಡೇ ಇಲ್ಲ. ಇನ್ನು ದಪ್ಪಿದ್ದಿ, ಎಬಡಿದ್ದಿ, ಅದು ಇದು ಅಂತ ಏನೇನೋ ಬೈದಿಯಲ್ಲ, ನನಗೇನು ಹತ್ತೋದೇ ಇಲ್ಲ. ಅದು ಯಾರಿಗೆ ಬೈದದ್ದು? ಅದು ದೇಹಕ್ಕೆ ಬೈದಿದ್ದಿ. ನಾನು ದಪ್ಪ ಇಲ್ಲವೇ ಇಲ್ಲ. ಜೀವ ಹೇಗಿದ್ದಾನೆ? ಜೀವಾಣು. ಆದ್ದರಿಂದ ಈ ಸ್ಥೂಲ ಪೀವ ಇವ್ಯಾವುದೂ ಕೂಡ ನನಗೆ ಬರೋದೇ ಇಲ್ಲ. ಇನ್ನು ನೀನು ರಾಜ, ನಾವೆಲ್ಲರೂ ದಾಸರು ಅಂತ ಬೈದಿಯಲ್ಲ. ನೀನು ನಿನ್ನ ರಾಜ ಅಂತ ತಿಳ್ಕೊಂಡು ದಾಸ ಅಂತ ಬೈದಿಯಲ್ಲ. ಯಾರು ರಾಜ, ಯಾರು ದಾಸ? ಇದೇನು ಪರ್ಮನೆಂಟ್ ಇರ್ತದ? ಇವತ್ತು ನೀ ರಾಜ, ನಾ ದಾಸ. ನಾಳೆ ಮುಂದಿನ ಜನ್ಮದಾಗ ನಾ ರಾಜ ಆಗ್ಬೋದು, ನೀ ದಾಸ ಆಗ್ಬೋದು. ಇವೆಲ್ಲ ಯಾವುದು ಶಾಶ್ವತ ಅಲ್ಲ. ಈ ರಾಜ್ಯ, ರಾಜ, ದಾಸ್ಯ ಇವ್ಯಾವುದು ಶಾಶ್ವತ ಅಲ್ಲ. ಅದಕ್ಕವನಂದ, ಇನ್ನು ಉನ್ಮತ್ತ, ಮೂಕ, ಜಡ ಅಂತೆಲ್ಲ ಬೈದಿ, ಆದರೂ ನನಗೆ ದುಃಖ ಆಗೋದಿಲ್ಲ. ಯಾಕೆ ಅಂದರೆ ನಾನು ಯಾವಾಗಲೂ ಭಗವಂತನಲ್ಲೇ ರತನಾಗಿದ್ದೇನೆ. ಆದ್ದರಿಂದಾಗಿ ಈ ಉನ್ಮತ್ತ, ಮೂಕ, ಜಡ ಅಂತನ್ನೋದು ನನಗೇನು ಹತ್ತೋದೇ ಇಲ್ಲ. ಈ ಯಾರಿಗೆ ಬೈದಿ ಹೇಳು ಅಂತ ಕೇಳ್ತಾನೆ ಅವನು. ಉನ್ಮತ್ತ, ಮೂಕ, ಜಡ ಅಂತ ಯಾರಿಗೆ ಬೈದಿ? ದೇಹಕ್ಕೆ ಬೈದ್ಯಾ? ದೇಹಕ್ಕೆ ಬೈದರೆ ಬೈಕೋ, ನನಗೆ ಸಂಬಂಧ ಇಲ್ಲ. ಇಲ್ಲ ನಿನಗೇ ಬೈದೀನಿ, ಜೀವಕ್ಕೆ ಬೈದೀನಿ ಅಂದರೆ ಜೀವಕ್ಕೆ ಬೈ. ಜೀವ ಒಂದು ವೇಳೆ ಉನ್ಮತ್ತ, ಮೂರ್ಖ ಆಗಿತ್ತು ನಿನ್ನ ಪ್ರಕಾರ ಅಂದರೆ ಪಿಷ್ಟಪೇಶ, ನೀ ಬೈದರೂ ಉಪಯೋಗ ಇಲ್ಲ, ಸುಧಾರಣೆನೇ ಆಗೋದಿಲ್ಲ. ಅದು ಎಷ್ಟು ಚೆನ್ನಾಗಿದೆ ನೋಡಿ. ದೇಹಕ್ಕೆ ಬೈದರೆ ನನಗೆ ಸಂಬಂಧ ಇಲ್ಲ, ಜೀವಕ್ಕೆ ಬೈದರೂ ಲಾಭ ಇಲ್ಲ. ಯಾಕೆ ಅಂದರೆ ಅದೇನು ಸುಧಾರಣೆ ಆಗೋದೇ ಇಲ್ಲ. ಅದು ಸ್ವರೂಪಭೂತ ಆದ ಮೇಲೆ ಅದರಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ಬೇಕಾದಷ್ಟು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆಗ ರಹುಗಣಿಗೆ ಆಶ್ಚರ್ಯ ಆಗಿತ್ತು. ಕಸ್ತ್ವಂ ನಿಗೂಢಶ್ಚರಸಿ ದ್ವಿಜಾನಾಂ ಬಿಭರ್ಷಿ ಸೂತ್ರಂ ಕತಮೋ ವಧೂತಃ. ಯಾರಪ್ಪ ನೀನು? ನೋಡಿದರೆ ಬ್ರಾಹ್ಮಣ ಅಂತ ಅನ್ನಿಸ್ತೀಯ, ಬ್ರಹ್ಮಸೂತ್ರ ಯಜ್ಞೋಪವೀತವನ್ನು ಧಾರಣ ಮಾಡಿದ್ದಿ. ಯಾರು ನೀನು? ಅವಧೂತ ಕಂಡ ಕಾಣಿಸ್ತಾ ಇದ್ದೀಯ? ಅಥವಾ ನಾನು ಕಪಿಲ ಋಷಿಗಳನ್ನು ಭೇಟಿಯಾಗಬೇಕು ಅಂತ ಹೊರಟಿದ್ದೆ, ನೀವೇ ಕಪಿಲರ ಏನೋ? ನೀವೇ ಬಂದುಬಿಟ್ಟಿದ್ದೀರಾ ಇಲ್ಲಿ ಹೇಗೆ ಅಂತೆಲ್ಲ ಕೇಳ್ತಾನೆ. ಒಂದು ಮಾತನ್ನು ಹೇಳ್ತಾನೆ. ನಾಹಂ ವಿಶಂಕೆ ಸುರರಾಜ ವಜ್ರಾನ್ನತ್ರ್ಯಕ್ಷಶೂಲಾನ್ನ ಯಮಸ್ಯ ದಂಡಾತ್ ನಾಜ್ಞರ್ಕ ಸೋಮಾನಿಲ ವಿತ್ತಪಾಸ್ತ್ರಾತ್ ಶಂಕೆ ಭೃಶಂ ಬ್ರಹ್ಮಕುಲಾವಮಾನಾತ್. ನಾಹಂ ವಿಶಂಕೆ ಸುರರಾಜ ವಜ್ರಾತ್. ಇಂದ್ರ ವಜ್ರಾಯುಧ ಹಾಕ್ತಾನೆ, ನನಗೇನು ಭಯ ಇಲ್ಲ. ಭಾಳ ಅಂದರೆ ಸತ್ತು ಹೋಗ್ತೀನಿ. ರುದ್ರದೇವರು ತ್ರಿಶೂಲ ಹಾಕಿದರೂ ಸಾಯಬಹುದು. ಯಾರು ಏನು ಮಾಡಿದರೂ ನನಗೇನು ಭಯ ಇಲ್ಲ. ಆದರೆ ಒಂದೇ ಒಂದು ನನಗೆ ಭಯ ಅಂದರೆ ಬ್ರಹ್ಮಕುಲಾವಮಾನ. ಬ್ರಾಹ್ಮಣರ ಕುಲಕ್ಕೆ ಅವಮಾನ ಮಾಡಿದರೆ ಅದರಿಂದ ಆಗುವ ಏನು ಅನಾಹುತ ಇದೆ ನೋಡಿ, ಅದರಷ್ಟು
ಅಷ್ಟು ಭಯಂಕರ ಇನ್ಯಾವುದೂ ಇಲ್ಲ. ಹಾಗಾಗಿ ನಿನಗೆ ನಾನು ಅವಮಾನ ಮಾಡಿದ್ದೇನೆ, ತಪ್ಪಾಯಿತು ಎಂಬುದಾಗಿ ಅವನು ಅನೇಕ ಮಾತುಗಳನ್ನು ಹೇಳ್ತಾನೆ. ನಾನು ಅವಮಾನ ಮಾಡಿದ್ರಿಂದ ನಿನಗೇನಾಗಿಲ್ಲ, ನಿಜ, ನಿನಗೇನು ನೀನು ಅದನ್ನು ಅವಮಾನ ಅಂತ ಅಂದುಕೊಂಡಿಲ್ಲ. ಆದರೆ ಏನು ಸಮಸ್ಯೆ ಅಂದರೆ, ಮಹದವಮಾನ ಮಾಡಿದರೆ, ದೊಡ್ಡವರಿಗೆ ಅವಮಾನ ಮಾಡಿದರೆ ದೇಹವನ್ನೇ ಸುಟ್ಟುಕೊಳ್ಳಬೇಕು ಅಂತಿದೆ ಧರ್ಮಶಾಸ್ತ್ರದಲ್ಲಿ. ಹಾಗಾಗಿ ಅಷ್ಟು ಭೀಕರವಾಗಿ ಅದನ್ನು ಹೇಳಿದ್ದಾರೆ. ತನ್ಮೇ ಭವಾನ್ ನರದೇವಾಭಿಮಾನ ಮದೇನ ತುಚ್ಛೀಕೃತ ಸತ್ತಮಸ್ಯ ಕೃಷಿಷ್ಟ ಮೈತ್ರೀ ದೃಶಮಾರ್ತಬಂಧೋ ಯಯಾತರೇಯಂ ಸದವಧ್ಯಾನ ಮಂಹಃ. ಭಾಳ ದೊಡ್ಡ ಅವಮಾನ ಮಾಡಿದ್ದೇನೆ, ನೀವು ಸ್ವಲ್ಪ ನಮ್ಮ ಮೇಲೆ ಮೈತ್ರಿಯನ್ನು ಮಾಡಿ, ಸ್ವಲ್ಪ ಸ್ನೇಹವನ್ನು ಮಾಡಿ ನಾನು ಮಾಡಿದ ಈ ಪಾಪವನ್ನು ಕ್ಷಮೆ ಮಾಡಿ, ಆ ಪಾಪ ಹೋಗುವಂತೆ ಮಾಡಿ. ಮಹದ್ವಿಮಾನಾತ್ ಸ್ವಕೃತಾಧ್ಯ ಮಾದೃಕ್ ದಕ್ಷತ್ಯದೂರಾದಪಿ ಶೂಲಪಾಣಿ. ರುದ್ರದೇವರು ಏನಾದರೂ ದೊಡ್ಡವರಿಗೆ ಅವಮಾನ ಮಾಡಿದರೂ ಕೂಡ ತಮ್ಮೈ ತಾವು ಸುಟ್ಕೋತಾರೆ. ಅಷ್ಟು ಆ ಮಹದವಮಾನ ಅನ್ನೋದು ಭೀಕರವಾದದ್ದು. ಆದ್ದರಿಂದ ಕ್ಷಮೆ ಮಾಡಿ ಅಂತ ಹೇಳಿದಾಗ ಆಗ ಜಡಭರತರು ಉಪದೇಶವನ್ನು ಪ್ರಾರಂಭ ಮಾಡ್ತಾರೆ. ಬಹಳ ವಿಸ್ತಾರವಾದಂತಹ ಉಪದೇಶ ಇದೆ. ತಥೈವ ರಾಜನ್ನುರುಗಾರ್ಹಮೇಧಿ ವಿತಾನ ವಿದ್ಯೋರು ವಿಜೃಂಭಿತೇಷು ನ ವೇದವಾದೇಶು ತತ್ವವಾದ ಪ್ರಾಯೇಣ ಶುದ್ಧೋ ನ ಚಕಾಸ್ತಿ ಸಾಧು. ಮೊದಲನೇದಾಗಿ ಹೇಳ್ತಾನೆ, ಈ ಏನು ಕರ್ಮ 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 ಅಂತ ನೀವೆಲ್ಲ ಮಾಡ್ತೀರಲ್ಲ, ಯಾಕೆ ಮಾಡ್ತಾ ಇದ್ದೀರಿ? ವೇದದಲ್ಲಿ ಹೇಳಿದೆ ಅಂತ ಮಾಡ್ತಾ ಇದ್ದೀವಿ. ವೇದ ಏನು ಹೇಳಿದೆ ಗೊತ್ತಾ ನಿಮಗೆ? ವೇದ ಹೇಳಿದ್ದೇ ನಿಮಗೆ ಗೊತ್ತಿಲ್ಲ ಅಂತಾನೆ. ವೇದ ಹೇಳಿದ್ದು, ವೇದಗಳಲ್ಲಿ ಎಲ್ಲವೂ ಮಾಡುವನು ಕರ್ತ ಭಗವಂತ, ಭೋಕ್ತ ಭಗವಂತ, ಕಾರಯಿತ ಭಗವಂತ, ಮಾಡುವ ಕರ್ಮಗಳೆಲ್ಲವೂ ಕೂಡ ಭಗವಂತನ ಪ್ರೀತಿಗಾಗಿ. ಇದು ನಿಜವಾಗಿ ವೇದದ ತಾತ್ಪರ್ಯ. ಇದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾರು ಸಂಪ್ರದಾಯಾಗತವಾಗಿ ಗುರುಗಳಿಂದ ವೇದಾದಿಗಳನ್ನು ಅಧ್ಯಯನ ಮಾಡ್ತಾರೋ ಅವರಿಗೆ ಮಾತ್ರ ಇದು ಗೊತ್ತಾಗತ್ತೆ. ಉಳಿದವರೆಲ್ಲರೂ ಮೇಲ್ನೋಟಕ್ಕೆ ಏನು ವೇದ ಹೇಳುತ್ತೋ ಅದನ್ನು ಮಾತ್ರ ತಿಳ್ಕೊತಾರೆ. ಹಾಗಾಗಿ ವೇದದ ನಿಜವಾದ ಮರ್ಮ ಇದು. ಆದ್ದರಿಂದ ಸಕಾಮ ಕರ್ಮ ಮಾಡುವಂತಹ ವ್ಯಕ್ತಿಗಳಿಗೆ ವೇದದ ನಿಜವಾದ ಅರ್ಥ ಆಗೋದಿಲ್ಲ. ಅವರು ವೇದವನ್ನು ಎದಕ್ಕೆ ಬಳಸ್ತಾರೆ? ತಮಗೇನು ಬೇಕೋ ಆ ಲಾಭಕ್ಕಾಗಿ ಬಳಸ್ತಾರೆ ಹೊರತು ಭಗವಂತನ ಪ್ರೀತಿಗಾಗಿ ವೇದವನ್ನು ಬಳಸೋದಿಲ್ಲ. ಅದಕ್ಕೆ ಅವನಂದ, ಅಲ್ರಿ ವೇದ ಅಂದರೆ ಏನು ಹೇಳ್ರಿ? ವೇದ ಅಂದ್ರೇನು? ಅದೇನು ಬೆಳ್ಳಿಯ ಬಂಗಾರ? ಏನದು ವೇದ ಅಂದರೆ? ವೇದ ಅಂದರೆ ಒಂದು ವಾಕ್ಯಪ್ಪ, ಒಂದು ಶಬ್ದ ಅದು, ಹೌದಲ್ಲ? ಈಗ ನಾನು ಮಾತನಾಡ್ತೀನಿ, ಏನಂತ ಮಾತನಾಡ್ತೇನೆ? ನೀವೆಲ್ಲರೂ ಎದ್ದು ಬನ್ನಿ ಅಂತಂದೆ. ನೀವೆಲ್ಲರೂ ಎದ್ದು ಬನ್ನಿ ಅಂತ ನಾನು ಮಾತಾಡಿದಾಗ ನಿನಗೇನು ಅರ್ಥ ಆಯಿತು? ನೀವೆಲ್ಲರೂ ಎದ್ದು ಬನ್ನಿ ಅಂತ ಅರ್ಥ ಆಯಿತು. ಅದೇ ಅರ್ಥ ಇವನಿಗೂ ಆಗಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಥರ ಅರ್ಥ ಆಗ್ತದೆ. ಯಾವುದೇ ಮಾತುಗಳನ್ನು ಆಡಿದಾಗ ವೇದ ಅನ್ನೋದು ಇದೊಂದು ಶಬ್ದ. ಶಬ್ದ ಅಂದ ಮೇಲೆ ಒಬ್ಬರಿಗೊಂದು ಅರ್ಥ, ಇನ್ನೊಬ್ಬರಿಗೊಂದು ಅರ್ಥ ಯಾಕಾಗತ್ತೆ? ಅಹಂ ಆಗಚ್ಛಾಮಿ ಅಂತ ನಾನಂದೆ. ಅಹಂ ಆಗಚ್ಛಾಮಿ ಅಂದರೆ ನಿಮಗೂ ಅಹಂ ಆಗಚ್ಛಾಮಿ ಅಂತ ಅರ್ಥ ಆಯಿತು, ನಿನಗೂ ಆಯಿತು. ಒಬ್ಬರಿಗೆ ಅಹಂ ಆಗಚ್ಛಾಮಿ, ಇನ್ನೊಬ್ಬರಿಗೆ ತ್ವಮ್ ಆಗಚ್ಛಾಮಿ, ಹಾಗೇನಾದರೂ ಆಗುತ್ತಾ? ಇಲ್ವಲ್ಲ. ಅಂದ ಮೇಲೆ ವೇದದ ಅರ್ಥ ನೀವು ಹೇಳ್ತೀರಿ ಕೆಲವರಿಗೆ ಮಾತ್ರ ಆಗತ್ತೆ, ಕೆಲವರಿಗೆ ಆಗಲ್ಲ. ಯಾಕಾಗೋದಿಲ್ಲ? ಅದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಮಾಡಿದಾಗ ಹೇಳ್ತಾರೆ, ನತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚಸ್ಸಮಾಸನ್ ಸ್ವಪ್ನೇ ನಿರುಕ್ತ್ಯಾಗ್ರಹಮೇಧಿ ಸೌಖ್ಯಂ ನಯಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾತ್. ಅಷ್ಟು ಸುಲಭ ಅಲ್ಲ ಅಂತಾರೆ. ವೇದದ ಅರ್ಥ ಆಗೋದು ಅಷ್ಟು ಸುಲಭ ಅಲ್ಲ. ಯಾರಿಗೆ ವೇದದ ನಿಜವಾದ ಅರ್ಥ ಆಗತ್ತೆ ಅಂದರೆ ಯಾರಿಗೆ ವೈರಾಗ್ಯ ಇದೋ ಅವರಿಗೆ ಮಾತ್ರ ವೇದದ ಜ್ಞಾನ ಆಗತ್ತೆ. ಇಲ್ಲದೇ ಇದ್ದರೆ ಆಗೋದಿಲ್ಲ. ಏನದು ವೈರಾಗ್ಯ ಅಂದ್ರೇನು? ಗ್ರಹಮೇಧಿ ಸೌಖ್ಯಂ. ಆ ಸ್ವಪ್ನದಲ್ಲಿ ನೋಡುವಂತಹ ಪದಾರ್ಥಗಳು ಯಾವ ರೀತಿಯಾಗಿ ಶಾಶ್ವತ ಅಲ್ಲ ಅಂತ ನಮಗೆ ಗೊತ್ತಿದೆಯೋ, ಮನೋರಥ ಅಂದ್ರೇನು? ಸುಮ್ಮನೆ ಕನಸಲ್ಲಿ ಕೂತಲ್ಲೇ ಹಿಂಗೆ ಕೂತಿರ್ತೀವಿ. ಇಲ್ಲೊಂದು ಹರಿದ್ವಾರಕ್ಕೆ ಬಂದೀವಿ, ಇಲ್ಲೊಂದು ದೊಡ್ಡ ಬಿಲ್ಡಿಂಗ್ ತೊಗೊಂಬಿಡೋಣ, ಭಾರಿ ದೊಡ್ಡ ಬಿಲ್ಡಿಂಗು, ಒಂದು 5 ಫ್ಲ್ಯಾಟ್ ತೊಗೋತೀನಿ, ಭಾರಿ ಕಟ್ತೀನಿ,
ಕೂತಲ್ಲೇ ಒಂದು 50 ವಿಚಾರ ಮಾಡಿಬಿಡ್ತೀವಿ. ಇದಕ್ಕೆಲ್ಲ ಮನೋರಥ ಅಂತಾರೆ. ಇದಕ್ಕೆಲ್ಲ ಮನೋರಥ ಅನ್ನೋದು. ಸ್ವಪ್ನ ಅಂದರೆ ನಮಗೆ ಗೊತ್ತಿಲ್ಲದೇನೆ ಕನಸಲ್ಲಿ ಕಾಣೋದು ಸ್ವಪ್ನ. ಇದು ಗೊತ್ತಿದ್ದು ಕನಸು ಕಾಣ್ತೀವಲ್ಲ, ಇದು ಮನೋರಥ. ಆ ಮನೋರಥ ಹೇಗೆ ಶಾಶ್ವತ ಅಲ್ಲವೋ ಹಾಗೆ ಗೃಹಮೇಧಿ ಸೌಖ್ಯಂ, ಈ ಸಂಸಾರದ ಸುಖ ಇದು ಶಾಶ್ವತ ಅಲ್ಲ ಅಂತ ಯಾರಂದುಕೊಳ್ತಾರೋ, ಗೃಹಮೇಧಿ ಸೌಖ್ಯಂ ಅಂಥವರಿಗೆ ಮಾತ್ರ ತತ್ವಜ್ಞಾನ ಆಗತ್ತೆ. ವೈರಾಗ್ಯತೋ ಭಕ್ತಿದಾರ್ಢ್ಯಂ, ಗೀತಾ ಭಾಷ್ಯದಲ್ಲಿ ಈ ಮಾತನ್ನು ಹೇಳ್ತಾರೆ. ವೈರಾಗ್ಯ ಇಲ್ಲದೇ ಇದ್ದರೆ ಜ್ಞಾನ ಆಗೋದಿಲ್ಲ. ಏನು ಸಂಬಂಧ ರೀ? ವೈರಾಗ್ಯಕ್ಕೂ ಜ್ಞಾನಕ್ಕೂ ಏನು ಸಂಬಂಧ? ಏನು ಸಂಬಂಧ ಇದೆ? ಜ್ಞಾನ ಆಗಬೇಕು ಅಂದರೆ ಬುದ್ಧಿ ಇರಬೇಕು. ಬುದ್ಧಿ ಇಟ್ಕೊಂಡು ಪುಸ್ತಕ ಇಟ್ಕೊಂಡು ಓದಿದ್ರೆ ಸಾಕು, ಜ್ಞಾನ ಆಗ್ತದೆ. ವೈರಾಗ್ಯ ಹಾಕಬೇಕು ಅದಕ್ಕೆ, ಜ್ಞಾನಕ್ಕೆ. ಜ್ಞಾನ ಆಗ್ತದೆ, ಆದರೆ ಬೆಳಗ್ಗೆ ಕೇಳಿದ್ವಲ್ಲ, ಆ ಅನುಭವಾರೋಹ ಆಗಬೇಕು, ಓದಿದ್ದು ಅರ್ಥ ಆಗಬೇಕು, ಅರ್ಥ ಆದದ್ದು ಕನ್ವಿನ್ಸ್ ಆಗಬೇಕು, ಕನ್ವಿನ್ಸ್ ಆದದ್ದು ಮನವರಿಕೆಯಾಗಿ ಅದು ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ಬರಬೇಕು, ಅದು ನಮ್ಮ ಮೋಕ್ಷಕ್ಕೆ ಉಪಯೋಗಿ ಆಗಬೇಕು ಅಂದರೆ ವೈರಾಗ್ಯ ಬೇಕು. ವೈರಾಗ್ಯ ಇಲ್ಲದೇ ಇದ್ದರೆ ಆಗೋದಿಲ್ಲ. ವೈರಾಗ್ಯ ಇಲ್ಲದೇ ಇದ್ದರೆ ಜ್ಞಾನ ಬರೋದಿಲ್ಲ ಅನ್ನೋದನ್ನು ಶ್ರೀಮದಾಚಾರ್ಯ ಅತೀ ಗಟ್ಟಿಯಾಗಿ ಗೀತಾಭಾಷ್ಯದಲ್ಲಿ ಸಮರ್ಥನೆ ಮಾಡಿದ್ದಾರೆ. ಇದೇ ಭಾಗವತದ ವಾಕ್ಯವನ್ನೇ ಪ್ರಮಾಣವನ್ನಾಗಿ ಕೊಡ್ತಾರೆ. ನತಸ್ಯ ತತ್ವಗ್ರಹಣಾಯ ಸಾಕ್ಷಾತ್. ಹಾಗಾಗಿ ವೈರಾಗ್ಯ ಬೇಕು. ಸರಿ, ವೈರಾಗ್ಯ ಬೇಕು. ವೈರಾಗ್ಯ ಬೇಕು ಅಂದ್ರೇನು? ಎಲ್ಲದರ ಬಗ್ಗೆ ಅಭಿಮಾನವನ್ನು ಬಿಡಬೇಕು. ಸರಿ, ಅಭಿಮಾನ ಯಾಕೆ ಬಿಡೋದಿಲ್ಲ ಮನುಷ್ಯ? ಕೆಲವರು ಬಿಡ್ತಾರೆ, ಕೆಲವರು ಬಿಡೋದಿಲ್ಲ. ಯಾಕೆ ಬಿಡೋದಿಲ್ಲ? ಅದಕ್ಕೇನು ಕಾರಣ? ಇನ್ನೇನು ಕಾರಣ? ಏನೂ ಇಲ್ಲ. ಈಶ್ವರೇಚ್ಛಾ, ಅನಾದಿಯಾದ ವಾಸನ. ಅನಾದಿಯಾದ ವಾಸನ. ಏನು ವಾಸನ ಅಂತ ಬಹಳ ಸತಿ ಬರ್ತದೆ. ಏನು ಅನಾದಿ ವಾಸನ ಅಂದರೆ ಬಹಳ ವಿಚಾರ ಮಾಡಬಾರ್ದು. ಅನಾದಿ ಕಾಲದಿಂದ ವಾಸನ ಇದೆ, ಈಗ ನಮಗೇ ಇದೆ. ಏನೇನೋ ವಾಸನಗಳಿದೆ. ವಾಸನಗಳು ಅಂದ್ರೇನೋ, ನಾನು ಒಂದು ಯಾವುದೋ ಮನೆಯಲ್ಲಿ ಬೆಳೀತೇನೆ. ಆ ಮನೆಯಲ್ಲಿ ಬೆಳೆದಾಗ ನಾನು ಹುಟ್ಟಿದಾಗಿನಿಂದ ಏನೋ ಒಂದು ತಿಂತಾ ಬರ್ತಾ ಇದ್ದೇನೆ ಅಂತ ಇಟ್ಕೊಳ್ಳಿ. ತಿನ್ನಬಾರದನ್ನು ಏನೋ ತಿಂತಾ ಇದ್ದೇನೆ, ಹುಟ್ಟಿದಾಗಿನಿಂದ ತಿಂತಾ ಇದ್ದೇನೆ. ಆ ತಿಂದು ಏನಾಗತ್ತೆ ಅಂದರೆ, ಅದು ತಿಂದೇ ಇದ್ದರೆ ನನಗಿರಲಿಕ್ಕೆ ಆಗೋದಿಲ್ಲ. ಇದೇ ವಾಸನ, ಅಷ್ಟೇ. ಇದೇ ವಾಸನ. ಬಿಟ್ಟು ನೀನು ಬೇರೆ ಕಡೆಗೆ ಬಂದು ಸೌತ್ ಇಂಡಿಯಾದಲ್ಲಿ ಇರ್ತೀರಿ. ದಿವಸ ಇಡ್ಲಿ ಚಟ್ನಿ ದೋಸೆ ತಿಂದು ಅದರ ವಾಸನ ಇರ್ತದೆ. ನಾರ್ತ್ ಇಂಡಿಯಾಕ್ಕೆ ಬರ್ತೀರಿ, ಇಲ್ಲಿ ಚಪಾತಿ ಹಾಕ್ತಾರೆ, ಚಪಾತಿ ರೋಟಿ ದಾಲು ಏನೇನೋ ಹಾಕ್ತಾರೆ, ನಿಮಗೆ ಸೇರೋದೇ ಇಲ್ಲ. ಯಾಕೆ ಸೇರೋದಿಲ್ಲ? ವಾಸನ. ಆ ಇಡ್ಲಿ ದೋಸೆಯ ವಾಸನ ಇರ್ತದೆ ಅನ್ನೋದಕ್ಕಾಗಿ ಸೇರೋದಿಲ್ಲ, ಅಷ್ಟೇ. ಹಾಗೆ ಈ ವಾಸನ ಇದು 10-12 ವರ್ಷದ್ದಲ್ಲ, 10-12 ವರ್ಷದ್ದಲ್ಲ, ಅನಾದಿ ಕಾಲದಿಂದ ವಾಸನ ಆದ ನಮಗೆ. ನಾನು ನಂದು ಆ ವಾಸನ ಒಂದು ದಿವಸ ಭಾಗವತ್ ಕೇಳಿ ಹೋಗು ಅಂದರೆ ಹೆಂಗೆ ಹೋಗ್ತದೆ? ಅದು ಹೋಗಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. ಅನಾದಿ ವಾಸನ, ಈಶ್ವರೇಚ್ಛಾ, ಲಿಂಗ ಶರೀರ, ಸತ್ವಾದಿ ಗುಣಗಳು 1-2 ಎಲ್ಲ ತುಂಬಿಬಿಟ್ಟಿದೆ. ಇಷ್ಟೆಲ್ಲ ಇದ್ದದ್ದಕ್ಕೆ ವೈರಾಗ್ಯ ಬಾ ಅಂದರೆ ಬರೋದೇ ಇಲ್ಲ, ಬರಲಿಕ್ಕೇ ಸಾಧ್ಯವಿಲ್ಲ. ಯಾಕೆಂದರೆ ನಾವು ಬೆಳೆದ ಪರಿಸರವೇ ಹಾಗಿದೆ. ಆ ಪರಿಸರದಲ್ಲಿ ಬೆಳೆದದ್ದಕ್ಕೆ ಎಲ್ಲ ಚಲೋ ಅಂತ ತಿಳ್ಕೊಂಡೀವಿ ನಾವು. ಯಾವುದನ್ನು ಕೆಟ್ಟ ಅಂತ ತಿಳ್ಕೊತೀವಿ? ಕೆಟ್ಟ ಅಂತ ಅನಿಸೋದೇ ಇಲ್ಲ ನಮಗೆ. ಎಲ್ಲವೂ ಒಳ್ಳೆಯದೇ ಅಂತ ನಾವು ತಿಳಿದುಕೊಂಡಿದ್ದರಿಂದ ನಮಗೆ ಅದರ ಬಗ್ಗೆ ಹೇಯತ್ವ ಜ್ಞಾನ, ಇದು ಬೇಡ ಅಂತ ಅನಿಸೋದೇ ಇಲ್ಲ. ಹಾಗಾಗಿ ವೈರಾಗ್ಯ ಬರೋದಿಲ್ಲ. ವೈರಾಗ್ಯ ಬರದೇ ಇದ್ದದ್ದರಿಂದ ವೇದದ ನಿಜವಾದ ಅರ್ಥ ನಮಗಾಗೋದಿಲ್ಲ. ಸಂಸಾರ ಅಂದರೆ ಏನು? ಭಾಳ ಚೆನ್ನಾಗಿ ಹೇಳ್ತಾರೆ. ಸಂಸಾರ ಅಂದರೆ ಏಕಾದಶಾಸನ್ಮನಸೋಸ್ಯ ವೃತ್ತಿ ಆಕೂತಯ ಪಂಚಧಿಯೋಭಿಮಾನಾ ಮಾತ್ರಾಣಿ ಕರ್ಮಾಣಿ ಪುರಂಚ ತಾಸಾಂ ವದಂತಿ ಹೈಕಾದಶ ವೀರಭೂಮಿಂ ಏಕಾದಶಂ ಸ್ವೀಕರಣಂ ಮಮೇತಿ ಮಾಯಾಮಹಂ ದ್ವಾದಶಮೇಕಮಾಹು. ಸಂಸಾರ ಅಂದ್ರೇನು? 12. ಇದು ಸಂಸಾರ ಅಂದ್ರೇನು? 12. ಏನದು 12? ಭಾಳ ಚೆನ್ನಾಗಿ ಹೇಳ್ತಾರೆ. 12 ಅಂದರೆ ನೋಡಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ 5 ಆಯಿತಾ. ಆಮೇಲೆ ಪಂಚ ಕರ್ಮೇಂದ್ರಿಯಗಳಿಂದ ಮಾಡುವ ವ್ಯಾಪಾರಗಳು
ನಡೆಯೋದು ಹೊಡೆಯೋದು ಏನೇನೋ ಮಾಡ್ತೀವಲ್ಲ, ಆ ಪಂಚ ಕರ್ಮೇಂದ್ರಿಯಗಳಿಂದ ಮಾಡುವ ವ್ಯಾಪಾರಗಳು 5. ಅದು 5, ಇದು 5, ಎಷ್ಟಾಯಿತು? 10. ಆಮೇಲೆ ಇನ್ನೊಂದು 11ನೇದು ಯಾವುದು? 11ನೇದು ಯಾವುದು? ಮಮ. ಇದೆಲ್ಲ ನನ್ನ ಅಧೀನ ಅಂತ ತಿಳ್ಕೊಳ್ಳೋದು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲವೂ ನನ್ನ ಅಧೀನ ಅಂತ ತಿಳ್ಕೊಳ್ಳೋದೇನೆ ಮಮ. ಅದು 11ನೇದು. 12ನೇದು ಅಹಂ, ನಾನು. ಇಷ್ಟೇ ಸಂಸಾರ. ಇಲ್ರಿ 12 ನೆನಪಿಟ್ಕೊಳ್ಳಿಕ್ಕಾಗೋದಿಲ್ಲ ನಮಗೆ ಅಂದರೆ 2 ಸಂಸಾರ. ಮಮ ಅಹಂ, ಇದೆರಡೇ ಸಂಸಾರ. ಎರಡೂ ಭಾಳ ಆಯ್ತು ರೀ. ಅಹಂ ಎಷ್ಟು ಚೆನ್ನಾಗಿ ಹೇಳುತ್ತೆ ಭಾಗವತ. ಅಹಂ ಇದೇ ಸಂಸಾರ, ಮಮ ಅಹಂ ಇದು ಸಂಸಾರ. ಸ್ವಲ್ಪ ಎಲಾಬ್ರೇಟ್ ಮಾಡಬೇಕು ಅಂದರೆ 12 ಸಂಸಾರ. ಹೀಗೆ ಈ 12 ನಮ್ಮನ್ನು ಕಾಡಿಸುತ್ತದೆ. ಇದು ಸಂಸಾರ ಎಂಬುದಾಗಿ ತಿಳಿಯಬೇಕು. ಅಹಂ ಮಮ ಅನ್ನುವುದೇನೆ ಮುಖ್ಯವಾಗಿ ಸಂಸಾರಕ್ಕೆ ಕಾರಣ. ಸಂಸಾರ ಇಲ್ಲದೇ ಇದ್ದರೆ, ಅಹಂ ಮಮ ಅಂತ ಅನ್ನೋದು ಇಲ್ಲದೇ ಇದ್ದರೆ ಸಂಸಾರ ಬರಲಿಕ್ಕೆ ಚಾನ್ಸೇ ಇಲ್ಲ, ಬರೋದೇ ಇಲ್ಲ ಸಂಸಾರ. ಮಮ ಅಂತ ಬಂದಿದೆ ಅಂದರೆ ಸಂಸಾರ ಬರೋದಕ್ಕೆ ಪ್ರಾರಂಭವಾಗತ್ತೆ. ಸರಿ, ಹಾಗಾದರೆ ಏನು ಮಾಡಬೇಕು? ಯಚ್ಛೋಕ ಮೋಹಾಮಯ ರಾಗಲೋಭ ವೈರಾನುಬಂಧಂ ಮಮತಾಂಬಿಧತ್ತೆ. ಹಾಗಾಗಿ ಈ ಮಮತ ಭಾಳ ಜೋರಾಗಿ ಇಟ್ಕೊಂಡ್ಬಿಟ್ಟಿದ್ದೇವೆ ನಾನು. ಈ ಮಮತ ಹೋಗಬೇಕು. ಹೇಗೆ ಹೋಗಬೇಕು? ಅದಕ್ಕೆ ರಹುಗಣನಿಗೆ ಹೇಳ್ತಾರೆ, ಈ ಮಮತಾವನ್ನು ಮೊದಲು ಕಳಿ, ನೀನು ಮಮತಾವನ್ನು ಬಿಟ್ಟು ಬಿಡು, ಮಮತಾವನ್ನು ತ್ಯಾಗ ಮಾಡು. ಭ್ರಾತೃವ್ಯಮೇನಂ. ಭ್ರಾತೃವ್ಯ ಅಂದರೆ ಶತ್ರು ಅಂತ ಅರ್ಥ. ಭ್ರಾತೃವ್ಯ ಅಂದರೆ ಸಂಸ್ಕೃತದಲ್ಲಿ ಭ್ರಾತೃವ್ಯ ಅಂದರೆ ಕಾಕಾನ ಮಕ್ಕಳಿಗೆ ಭ್ರಾತೃವ್ಯ ಅಂತಾರೆ. ಸಾಮಾನ್ಯ ಕಕ್ಕಂದ್ರ ಮಕ್ಕಳು ಜಗಳ ಆಡುತ್ತಾ ಇರ್ತಾರೆ ಅನ್ನೋದಕ್ಕೆ ಭ್ರಾತೃವ್ಯ ಅನ್ನುವ ಶಬ್ದ ಶತ್ರು ಅನ್ನುವ ಅರ್ಥದಲ್ಲಿ ಸಂಸ್ಕೃತದಲ್ಲಿ ಬಳಕೆ ಇದೆ. ಭ್ರಾತೃವ್ಯ, ಆ ಭ್ರಾತೃವ್ಯ ಶತ್ರುವಾದಂತಹ ಮಮತಾವನ್ನು ನೀನು ತ್ಯಾಗ ಮಾಡು. ಏನ್ರಿ ತ್ಯಾಗ ಮಾಡಲಿಕ್ಕೆ ಆಗ್ತದೇನೋ? ಇಲ್ಲ. ಅದಭ್ರವೀರ್ಯಂ. ಆ ಮಮತಾದ ಪವರ್ ಎಷ್ಟಿದೆ ಅಂದರೆ, ದ ಪವರ್ ಆಫ್ ಮಮತಾ ಸಾಧ್ಯನೇ ಇಲ್ಲ. ಈ ಬಂಗಾಳದ ಮಮತಾನ್ ಪವರ್ಕ್ಕಿಂತಲೂ ಜಾಸ್ತಿ ಮಮತಾ ಪವರ್, ಅದು ಭಾರೀ ಪವರ್. ಅದಭ್ರವೀರ್ಯ ಅಂತಾರೆ ಅದಕ್ಕೆ. ಅದನ್ನು ಬಿಡ್ಲಿಕ್ಕೆ ಚಾನ್ಸೇ ಇಲ್ಲ, ಆಗೋದೇ ಇಲ್ಲ ಮನುಷ್ಯನಿಗೆ. ಅಷ್ಟು ದೃಢ ನಿರೂಢವಾಗಿದೆ ಆ ಮಮತ. ಯಾಕೆ? ಯಾರು ಮಾಡಿದ್ರು? ಆ ಮಮತಾಕ್ಕೆ ಅಷ್ಟು ಪವರ್ ಕೊಟ್ಟವರು ಯಾರು? ನೀವೇ ಕೊಟ್ಟಿರಿ ಅಂತಾರವರು. ಯಾರು ಕೊಟ್ಟರು? ಏಧಿ ತಮಪ್ರಮೇತ್ತಃ ಉಪೇಕ್ಷಯಾಪ್ಯೇಧಿ ತಮಪ್ರಮತ್ತಃ. ಯಾಕೆ ಆ ಮಮತಾ ಅಷ್ಟು ಪ್ರಬಲ ಆಯಿತು ಅಂದರೆ, ನೀವು ಎಲ್ಲ ಅದನ್ನು ಉಪೇಕ್ಷಾ ಮಾಡಿವಿ. ಮೊದಲನೇ ದಿವಸ ಮಮತಾ ನಮ್ಮ ಮನಸ್ಸೊಳಗೆ ಬಂದಾಗ ಇನ್ನೂ ಸಣ್ಣದಿತ್ತು. ಸಣ್ಣದಿದ್ದಾಗೇನೆ ಹೋಗೋ ಹೋಗು ಹೋಗು ಹೇ ಹೋಗೆ 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 ಅಂತ ಬೈದು ಬಿಟ್ಟಿದ್ರೆ ಹೋಗ್ತಿತ್ತದು. ನಾವು ಉಪೇಕ್ಷಾ ಮಾಡಿದ್ವಿ. ಉಪೇಕ್ಷಾ. ಈಗ ಮನೆಯಲ್ಲಿ ಗಿಡದ ಯಾವುದು ನಮ್ಮ ಗಾಡಿ ಮೇಲೆ ಗಿಡಗಳು ಬೆಳ್ಕೋತಾವೆ ಕೆಲವು. ಈ ಯಾವ ಅರಳಿ ಗಿಡ ಆ ಗಿಡ ಏನೋ ಬೆಳ್ಕೋತಾವೆ. ಸಣ್ಣದಿದ್ದಾಗ ಕಿತ್ತು ಬಿಟ್ರೆ ಹೋಗಿಬಿಡ್ತದೆ. ಇರಲಿ ಬಿಡು ಅಂತ ಸುಮ್ಮನೆ ಬಿಟ್ಟರೆ ದೊಡ್ಡದಾಗಿ ಬೆಳೀತದೆ, ಗಾಡಿ ಎಲ್ಲ ಬಿರುಕು ಬೀಳ್ತದೆ, ಒದ್ದಾಡ್ತೀವಿ. ಹಾಗೆ ಉಪೇಕ್ಷಾ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮಮತಾ ಬೆಳೆದದ್ದು ಯಾವುದರಿಂದ, ಮಮತಾಗೆ ಪವರ್ ಬಂದದ್ದು ಯಾವುದರಿಂದ ಅಂದರೆ ನಮ್ಮ ಉಪೇಕ್ಷೆ. ನಾವು ಉಪೇಕ್ಷೆ ಮಾಡಿದ್ದಕ್ಕಾಗಿಯೇ ಅದಕ್ಕೆ ಬಲ ಬಂದದ್ದು. ಉಪೇಕ್ಷೆಯಾಪ್ಯೇಧಿ ತಮಪ್ರಮತ್ತಃ. ಹೇಗೆ ಕಳೆದುಕೊಳ್ಳಬೇಕು? ಆ್ಯಸಿಡ್ ಹಾಕಬೇಕಾ? ಏನು ಹಾಕಬೇಕು? ಏನು ಹಾಕಬೇಡ. ಗುರೋಹೋ ಹರೇಃ ಚರಣೋಪಾಸನಾಸ್ತ್ರ. ಮಮತಾ ಹೋಗಲಿಕ್ಕೆ ಇರೋದು ಒಂದೇ ಒಂದು ಅಸ್ತ್ರ ಅಂದರೆ ಗುರುಗಳ ಸೇವೆ ಮಾಡು, ಭಗವಂತನ ಸೇವೆ ಮಾಡು. ಮಮತಾ ಹೋಗತ್ತೆ. ಹೇಗೆ ಹೋಗುತ್ತೋ, ಯಾವತ್ತು ಹೋಗುತ್ತೋ ನಮಗಂತೂ ಗೊತ್ತಿಲ್ಲ. ಉಪನ್ಯಾಸ ಅಂತೂ ಮಾಡ್ತೀವಿ, ಯಾವತ್ತು ಹೋಗುತ್ತೋ ಹೇಗೆ ಹೋಗುತ್ತೋ. ಜಡಭರತನಷ್ಟ ಆಗೋದು ಬೇಡ. ನಾವೆಲ್ಲ ಏನಾದರೂ ಸ್ವಲ್ಪ ಆದರೂ ಮಮತೆ ಹೋಗಬೇಕಲ್ಲ, ಸಾಧ್ಯವೇ ಇಲ್ಲ. ಎಷ್ಟು ಶ್ರಮಪಟ್ಟರು. ಅದಕ್ಕೆ ಅದನ್ನೇ ಭಾಗವತ ಎಲ್ಲ ಕಡೆಗೆ ಹೇಳಿದ್ದು, ನಿಮ್ಮ ಶ್ರಮದಿಂದ ಹೋಗೋದಿಲ್ಲ ಅದು. ದೇವರು ಕಣ್ ತೆಗಿಬೇಕು, ಗುರುಗಳು ಕಣ್ ತೆರಿಬೇಕು, ಅಷ್ಟೇ ಅಂದ್ರೇ ಆಗೋದು. ಜಹಿವ್ಯಲೀಕಂ ಸ್ವಯಮಾತ್ಮವೋಹಂ. ಆದ್ದರಿಂದ ಅದನ್ನು ಪರಿಹಾರ ಮಾಡಿಕೋ ಅಂತ ಹೇಳ್ತಾರೆ. ಮತ್ತೆ ಬೇಕಾದಷ್ಟು ಉಪದೇಶವನ್ನು ಮಾಡ್ತಾನೆ. ಒಂದು ಮಾತನ್ನು ಹೇಳ್ತಾನೆ ನೋಡಪ್ಪ. ರಹುಗಣೈ ತತ್ತಪಸಾನ ಯಾತಿ ನಚೇಜ್ಜಯ
ನಿರ್ವಸನಾದ್ಗೃಹಾದ್ವಾ ನಚ್ಛಂದಸಾ ನೋತ ಜಲಾಗ್ನಿಸೂರ್ಯೈ ವಿನಾ ಮಹತ್ಪಾದ ರಜೋಭಿಷೇಕಂ. ಇದು ಸಂಸಾರ ಹೋಗೋದು ಸುಲಭ ಅಲ್ಲ. ತಪಸ್ಸು ಮಾಡಿದರೆ ಹೋಗೋದಿಲ್ಲ, ಯಜ್ಞ ಮಾಡಿದರೆ ಹೋಗೋದಿಲ್ಲ, ಮನೆ ಬಿಟ್ಟು ವನಕ್ಕೆ ಹೋದರೆ ಹೋಗೋದಿಲ್ಲ, ವೇದಾಧ್ಯಯನವನ್ನು ಮಾಡಿದರೆ ಹೋಗೋದಿಲ್ಲ, ವರುಣ ಅಗ್ನಿ ಸೂರ್ಯ ಇವರ ಉಪಾಸನೆ ಮಾಡಿದರೆ ಹೋಗ್ತದೆ ಅಲ್ಲ. ಏನಾಗಬೇಕಾಗಾದರೆ ಮಹತ್ಪಾದ ರಜೋಭಿಷೇಕಂ. ಸಜ್ಜನರ ಪಾದ, ಆ ಪಾದದ ರಜಸ್ಸು ಅದನ್ನು ತೊಗೊಂಡು ತಲೆ ಮೇಲೆ ಹಾಕೋಬೇಕು. ಅದರ ಅಭಿಷೇಕ ಆಗಬೇಕು, ಅದರ ಅಭಿಷೇಕ ಆಗಬೇಕು. ಅದರ ಅರ್ಥ ಸಜ್ಜನರ ಪಾದದಲ್ಲಿ ಇರಬೇಕು. ರಜೋಭಿಷೇಕ ಅಂದರೆ ಹೋಗಿ ನಾಳೆಯಿಂದ ಅದೊಂದು ಹೊಸ ಸೇವಾ ಶುರು ಮಾಡೋದು, ಸ್ವಾಮಿಗಳ ಕಾಲ ಮೇಲೆ ಹೋಗಿ ಧೂಳೆಲ್ಲ ಹಾಕೋದು, ಅದನ್ನು ತಂದು ತಲೆ ಮೇಲೆ ಇಟ್ಕೊಳ್ಳೋದು ರಜೋಭಿಷೇಕ ಸೇವಾ. ಹಾಗೆಲ್ಲ ಅಲ್ಲ. ರಜೋಭಿಷೇಕ ಅಂದರೆ ಕೇವಲ ಜ್ಞಾನಿಗಳ ಪಾದದಲ್ಲಿ ಸದಾ ನಮ್ಮ ತಲೆ ಇರಬೇಕು, ಅವರ ಅನುಗ್ರಹ ನಮ್ಮ ಮೇಲೆ ಆಗಬೇಕು. ವಿನಾ ಮಹತ್ಪಾದ ರಜೋಭಿಷೇಕಂ, ಆ ಗುರುಗಳ ಅನುಗ್ರಹ ಆಗಬೇಕು. ಅಹಂ ಪುರಾ ಭರತೋ ನಾಮ ರಾಜ, ತನ್ನ ಕಥೆಯನ್ನು ಹೇಳಿಕೊಳ್ತಾನೆ. ನೀವ್ಯಾರು ಅಂತ ಕೇಳಿದ್ದ, ಹಾಗಾಗಿ ಹೇಳ್ತಾನೆ ನಾನು ಭರತ ಅಂತ ಆಗಿದ್ದೆ. ಭಗವಂತನ ಆರಾಧನೆಯನ್ನು ಮಾಡಲಿಕ್ಕೆ ಹೋಗಿ ನಾನು ಯಾವುದೋ ಒಂದು ಮೃಗದ ಸಂಘದಿಂದ ಈ ರೀತಿಯಾಗಿ ಆಗಿದ್ದೇನೆ. ಆದ್ದರಿಂದ ಈ ಜನ್ಮದಲ್ಲಿ ನಾವು ಯಾವ ಜನರ ಸಂಘ ಮಾಡದೇನೆ ಇದ್ದೇನೆ. ತಸ್ಮಾತ್ ನರಃ ಅಸಂಗ ಸುಸಂಗ ಜಾತ ಜ್ಞಾನಾಸಿನೇವೈಹ ವಿವಿಕ್ರಮೋಹ. ಅಸಂಗ ಎಂಬ ಶಸ್ತ್ರ, ಅದರಿಂದಲೇ ಈ ಸಂಸಾರವನ್ನು ದಾಟುವುದಕ್ಕೆ ಸಾಧ್ಯ. ಹರಿಂ ತದೀಹ ಕಥನ ಶ್ರುತಿಭ್ಯಾಂ ಲಬ್ಧ ಸ್ಮೃತಿರಿ ಯಾತ್ಯತಿ ಪಾರಮಧ್ವನಃ. ಭಗವಂತನ ಕಥಾಶ್ರವಣ ಮಾಡುವುದರಿಂದಲೇ ಮನುಷ್ಯ ಈ ಸಂಸಾರವನ್ನು ದಾಟ್ತಾನೆ. ಆಮೇಲೆ ನೀನು ಒಂದು ಕಥೆ ಹೇಳ್ತೇನೆ ಅಂತ ಕಥೆ ಹೇಳ್ತಾನೆ. ಬಹಳ ಸುಂದರವಾದ ಕಥೆಯನ್ನು ಹೇಳ್ತಾನೆ. ಏನು ಅಂದರೆ, ಒಂದು ಸಾರ್ಥ ಅಂದರೆ ವ್ಯಾಪಾರಿಗಳ ಒಂದು ಹಿಂಡು. ಊರಿನಿಂದ ಊರಿಗೆ ವ್ಯಾಪಾರವನ್ನು ಮಾಡ್ತಾ ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಹೋಗುವಂತಹ ಒಂದು ಹಿಂಡು ಸಾರ್ಥ ಅಂತಾರೆ. ಅವರು ಒಂದು ಕಡೆಗೆ ಹೋಗ್ತಾ ಇದ್ದರು. ಹೋಗಬೇಕಾದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನು ಆ ಸಾರ್ಥದ ಜೊತೆಗೆ ಹೋಗ್ತಾ ಇದ್ದಾನೆ. ಹೋಗುವ ಸಂದರ್ಭದಲ್ಲಿ ಅಲ್ಲಿ ದಾರಿಯಲ್ಲಿ ಒಂದು 7 ಜನ ಬಂದರು, ಒಂದು 6 ಕಳ್ಳರು. ಆ ಕಳ್ಳರಿಗೊಬ್ಬ ರಾಜ. ಅವರೆಲ್ಲರೂ ಬಂದು ಈ ಸಾರ್ಥದ ಒಳಗೆ ಪ್ರವೇಶ ಮಾಡಿ ಇದ್ದ ಬಿದ್ದ ಹಣ ಎಲ್ಲ ದೋಚಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಜೋತಿ ಬಿಟ್ಟಿದ್ದಾರೆ, ಅನೇಕ ಆಗಿದೆ. ಆ ಕಳ್ಳರಷ್ಟೇ ಬರಲಿಲ್ಲ. ಏನಾಗಿತ್ತು ಅಂದರೆ, ಈ ಸಾರ್ಥದವರು ತಾವು ಹೋಗಬೇಕಾದರೆ ಜೊತೆಗೆ ರಕ್ಷಣೆಗೆ ಇರಲಿ ಅಂತ ಹೇಳಿ ಕೆಲವು ನಾಯಿ ನರಿ ತೋಳ ಎಲ್ಲ ಜೊತೆಗೆ ಇಟ್ಕೊಂಡಿದ್ರು. ಯಾರಾದರೂ ಕಳ್ಳರು ಬಂದರೆ ರಕ್ಷಣೆ ಮಾಡ್ತಾರೆ ಅಂತ. ಆ ಕೋಡಿಗಳು ನರಿ ತೋಳಗಳು ಆ ಕಳ್ಳರು ಕದಿಬೇಕಾದ್ರೆ ಇದೇ ಚಾನ್ಸ್ ಅಂಥೇಳಿ ಅವು ಇವ್ರ ಮೇಲೆ ಆಕ್ರಮಣ ಮಾಡಿ ಇದ್ದು ಬಿದ್ದದ್ದೆಲ್ಲ ತಿಂದು ಹಾಳು ಮಾಡಿ ಅವು ಕೂಡ ಹೋಗಿಬಿಟ್ಟಿವೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿದ್ದಾರೆ. ಯಾವುದೋ ಒಂದು ಕಾಡಿಗೆ ಹೋಗಿಬಿಟ್ರು. ದಾರಿ ತಪ್ಪಿಸಿಕೊಂಡು ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋದರೆ ಅಲ್ಲೆಲ್ಲ ಹುಲ್ಲುಗಳು, ಎಲ್ಲ ಕಡೆಗೆ ಹುಲ್ಲು ತುಂಬಿದೆ, ಎಲ್ಲ ಪೊದೆಗಳು, ಎಲ್ಲಿ ಹೋಗಬೇಕು ಗೊತ್ತಾಗ್ತಾ ಇಲ್ಲ. ಹಾಗೆ ಸಂಚಾರ ಮಾಡ್ತಾ ಹೋಗ್ತಾ ಇದ್ದಾರೆ. ದಾರಿಯಲ್ಲೆಲ್ಲ ಭಾರಿ ಮುಳ್ಳುಗಳು, ಕಾಲೆಲ್ಲ ಚುಚ್ಚುವಂತಹ ಮುಳ್ಳುಗಳು, ಮಲಗಿಕೊಂಡ್ರೆ ಸೊಳ್ಳೆಗಳು ಎಲ್ಲ ಚುಚ್ಚುತ್ತಾ ಇದೆ. ಆಮೇಲೆ ಭಾರಿ ಇದ್ದಕ್ಕಿದ್ದ ಹಾಗೆ ಚಳಿ. ಈಗ ಹೇಗೆ ಚಳಿ ಬಂತೋ ಹಾಗೆ ಇದ್ದಕ್ಕಿದ್ದ ಹಾಗೆ ಚಳಿಯಾಗಿದೆ. ಚಳಿ ಆದರೆ ಸರಿ ಅಂತೇಳಿ ಕಾಯಿಸ್ಕೋಬೇಕು ಅಂತ ವಿಚಾರ ಮಾಡ್ತಾನೆ. ದೂರದಲ್ಲೇನೋ ಬೆಂಕಿ ಕಾಣಿಸ್ತು ಅಂತ ಹೇಳಿ ಕಾಯಿಸ್ಕೋಬೇಕು ಅಂತ ಅದರ ಹತ್ತಿರ ಹೋಗ್ತಾನೆ. ಅದು ಬೆಂಕಿನೇ ಅಲ್ಲ, ಅದು ಕೊಳ್ಳಿ ದೆವ್ವ ಅಂತಂತಾರಲ್ಲ, ಅದು ಕೊಳ್ಳಿ ದೆವ್ವ ಇತ್ತು. ಅಯ್ಯೋ ರಾಮ ಅಂತ ಹೇಳಿ ಮತ್ತೆ ತಿರುಗಿ ಬಂದಿದ್ದಾನೆ. ಆಮೇಲೆ ಏನೇನೋ ಸಾಮಾನುಗಳೆಲ್ಲ ಇತ್ತು, ನಂದು ಅಂತ ಏನು ಸಾಧ್ಯದನೋ ಅದನ್ನೆಲ್ಲ ಮುಚ್ಚಿಟ್ಕೊಂಡ. ಆಮೇಲೆ ಇದ್ದಕ್ಕಿದ್ದ ಹಾಗೆ ಒಂದು ಬಿರುಗಾಳಿ ಬಂತು, ಭಾರಿ ಜೋರು ಬಿರುಗಾಳಿ ಬಂತು. ಬಿರುಗಾಳಿ ಬಂದರೆ ದಾರಿನೇ ಕಾಣಲಿಲ್ಲ, ಕಣ್ಣೆಲ್ಲ ಧೂಳಾಗಿ ಎಲ್ಲ ಕಣ್ಣೆಲ್ಲ ಏನು ದಾರಿನೇ ಕಾಣ್ತಾ ಇಲ್ಲ, ಹಾಗಾಗ್ಬಿಟ್ಟಿದೆ. ಜೋರಾಗಿ ಬಿರುಗಾಳಿ ಬಂದಿದೆ. ಸರಿ ಮಲ್ಕೋಬೇಕು ಅಂತ ಮಲ್ಕೊಂಡಿದ್ದಾನೆ. ರಾತ್ರಿ ಅದು ಜಿಲ್ಲಿ ಅಂತ ಅದು ಕುರ್ರ್ ಅಂತ ಸಪ್ಪಳ ಮಾಡ್ತದೆ ನೋಡ್ರಿ, ಆ ಥರ ಒಂದು ಕುರು ಸಪ್ಪಳ ಮಾಡೋದು, ಬರೀ ಸಪ್ಪಳ ಮಾಡ್ತಾ ಇತ್ತು. ಎದುರಿಗೆ ಕಾಣಿಸೋದಿಲ್ಲ, ಆದರೆ ಬರೀ ನಿದ್ದೆ ಮಾಡಲಿಕ್ಕೆ ಬಿಡೋದಿಲ್ಲ, ಸಪ್ಪಳ ಮಾಡ್ತಾ ಕೂತಿದೆ. ಆಮೇಲೆ ಅದು ಗಾಬರಿಯಾಗಿ ಈ ಕಡೆ ಬಂದು ನೋಡ್ತಾನೆ, ಎದುರಿಗೊಂದು ಗೂಬಿ. ಆ ಗೂಬಿ ಅಲ್ಲಿ ಕೂತಿದೆ, ಅದು ಬೈತಾ ಇದೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸರಿ ಅಂತ ಈ ಕಡೆಗೆ ಬಂದಿದ್ದಾನೆ. ಆಮೇಲೆ ಬಾಯಾರಿಕೆ ಆಗ್ತದೆ, ಬಾಯಾರಿಕೆ ಹಸಿವಿ ಎಲ್ಲ ಆಗ್ತದೆ. ಹೋಗ್ತಾನೆ, ಯಾವುದೋ ಒಂದು ಗಿಡ ಕಾಣಿಸ್ತದೆ, ಆ ಗಿಡದ ಕೆಳಗೆ ಹೋಗಿ ಕೂಡ್ತಾನೆ.
ಗಿಡದ ಕೆಳಗೆ ಹೋಗಿ ಕೂಡ್ತಾನೆ, ಅಲ್ಲೇನು ಅವನಿಗೆ ಸಮಾಧಾನ ಆಗೋದಿಲ್ಲ. ನೀರು ಬೇಕು ಅಂತ ವಿಚಾರ ಮಾಡ್ತಾನೆ. ದೂರದಲ್ಲಿ ನೀರು ಕಂಡಾಗ ಕಾಣಿಸ್ತದೆ, ನೀರು ಕಂಡಾಗ ಕಾಣಿಸ್ತದೆ. ಇದೆಲ್ಲ ಒಂದೇ ದಿವಸ ಆದದ ಘಟನೆ ಅಲ್ಲ, ಅವನ ಒಟ್ಟಾರೆ ಯಾತ್ರೆಯಲ್ಲಿ ಆಗುವ ಘಟನೆಗಳನ್ನು ಹೇಳ್ತಾ ಇದ್ದಾರೆ. ನೀರು ಕಾಣಿಸ್ತದೆ ಅಂತ ಕುಡಿಬೇಕು ಅಂತ ಹೋಗ್ತಾನೆ, ಅದು ನೀರೇ ಇರೋದಿಲ್ಲ, ಮರುಮರೀಚಿಕ ಬಿಸಿಲು ಗುದುರೆ ಅದು. ಆ ಬೇಸಿಗೆಯಲ್ಲಿ ನೀರು ಕಂಡಾಗ ಕಾಣಿಸ್ತದೆ ಅಷ್ಟೇ, ಹೋಗ್ತಾನೆ, ನೀರೇ ಇರೋದಿಲ್ಲ. ಸರಿ, ನೀರಿರೋದಿಲ್ಲ ಅಂತ ಅಂದ್ಕೊಳ್ಳೆ ಏನು ಮಾಡ್ತಾನೆ, ಯಾರೋ ಒಬ್ಬರು ಅಲ್ಲಿ ನಿಂತಿರ್ತಾರೆ, ಅವ್ರಂತಾರೆ ಇಲ್ಲಿ ಬೇಡ ಅಲ್ಲೊಂದು ನದಿ ಅದ, ಅಲ್ಲಿ ಹೋಗ್ರಿ ಅಂತ. ಅಲ್ಲಿ ನದಿ ಅದ, ಹೋಗ್ರಿ, ಭಾಳ ಚಲೋ ನದಿ ಅದ, ಹೋಗ್ರಿ ಅಂತಾರೆ. ಆಯಿತು ಅಂತ ಹುಯ್ಯಿ ಅಂತ ಇಲ್ಲಿ ಬಿಸಿಲು ಗುದಿರಿ ಬಿಟ್ಟು ನದಿಗೆ ಹೋಗ್ತಾನೆ. ನದಿ ಎಲ್ಲ ಒಣಗಿ ಹೋಗಿರ್ತದೆ, ನೀರೇ ಇರೋದಿಲ್ಲ. ಅವ್ರು ಯಾವತ್ತೋ ನೋಡಿರ್ತಾರೆ ಆ ನದಿಯನ್ನು, ನೀರದ ಅಂತ ಹೇಳ್ತಾರೆ, ಹೋಗ್ತಾರೆ, ಅಲ್ಲಿ ನೀರೇ ಇರೋದಿಲ್ಲ, ಒಣಗಿ ಹೋಗಿಬಿಡ್ತದೆ. ಸರಿ, ಊಟಕ್ಕಿಲ್ಲ, ತಿಂಡಿಗಿಲ್ಲ, ಒದ್ದಾಡ್ತಾನೆ. ಆ ಸಾರ್ಥದೊಳಗೆ ಪರಸ್ಪರ ಜಗಳ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಅವರನ್ನು ಇವ್ರು ಕಸ್ಕೊಳ್ಳೋ, ಇವರು ಸಾಮಾನು ಅವ್ರು ಕಸ್ಕೊಳ್ಳೋ, ಭಾರಿ ಒದ್ದಾಟ ಆಗಿಬಿಡ್ತದೆ. ಅಷ್ಟರಲ್ಲಿ ದಾವಾಗ್ನಿ, ಇಷ್ಟೆಲ್ಲ ಒದ್ದಾಟ ಇರ್ತದೆ. ಅಷ್ಟರಲ್ಲಿ ದಾವಾಗ್ನಿ, ಅಲ್ಲಲ್ಲಿ ಬೆಂಕಿ ಹತ್ತಲಿಕ್ಕೆ ಶುರುವಾಗ್ತದೆ. ಬೆಂಕಿ ಹತ್ತಲಿಕ್ಕೆ ಶುರುವಾಯಿತು. ಏನು ಮಾಡೋದು ಅಂತ ಓಡಿ ಹೋಗ್ತಾನೆ. ಅಲ್ಲೊಂದು ಭಾರಿ ಸುಂದರ ಊರು ಕಾಣಿಸ್ತದೆ, ಭಾಳ ಚೆನ್ನಾಗಿರ್ತದೆ ಊರು. ಅಲ್ಲಿ ಹೋಗಿ ಸೇರ್ಕೊಂಡ್ರಾಯ್ತು ಅಂತ ಬಡ ಅಂತ ಓಡಿ ಹೋಗ್ತಾನೆ. ಒಂದು 2 ನಿಮಿಷ ಅದನ್ನು ನೋಡೋ ತನಕ ಆನಂದ ಇರ್ತದೆ. ಅಲ್ಲಿ ಹತ್ತಿರ ಹೋಗ್ತಾನೆ, ಆ ಊರೇ ಇರೋದಿಲ್ಲ. ಅದನ್ನು ಗಂಧರ್ವನಗರ ಅಂತ ಕರೀತಾರೆ. ಗಂಧರ್ವನಗರ ಅಂದರೆ ಇದೆ, ತೋರ್ಲಿಕ್ಕೆ ಮಾತ್ರ ಕಾಣಿಸ್ತದೆ, ಇಲ್ಲದೇ ಇರೋದಿಲ್ಲ. ಹಾಗಾಗಿ ಅಲ್ಲಿ ಹೋಗ್ತಾನೆ. ಸರಿ ಅಂತ ಇಲ್ಲಿ ಕೆಳಗೆಲ್ಲ ಬೆಂಕಿ ಹತ್ತಿದೆ ಅಂತ ತಿಳ್ಕೊಂಡು ಏನು ಮಾಡ್ತಾನೆ, ಅಲ್ಲೊಂದು ಚಂದ ಗುಡ್ಡೆ ಇರ್ತದೆ, ಗುಡ್ಡದ ಮೇಲೆ ಹೋಗೋಣ ಅಂತ ಅನ್ಕೋತಾನೆ. ಗುಡ್ಡದ ಮೇಲೆ ಹೋಗೋಣ ಅಂತ ಹೇಳಿ ಹತ್ತಲಿಕ್ಕೆ ಅಂತ ಹೊರಡ್ತಾನೆ. ಕಾಲೆಲ್ಲ ಮುಳ್ಳು, ಹತ್ತಬೇಕು ಅಂತ ಅಪೇಕ್ಷೆ, ಹತ್ತಲೇಬೇಕು, ಆರಾಮಿರ್ತೀನಿ ಮ್ಯಾಲೆ ಹೋದರೆ ಅಂತ ಅನ್ಕೋತಾನೆ. ಆದರೆ ಹತ್ತಲಿಕ್ಕೇ ಆಗೋದಿಲ್ಲ, ಬರೀ ಮುಳ್ಳು ಚುಚ್ಚುತ್ತದೆ, ಕಲ್ಲು ಚುಚ್ಚುತ್ತದೆ, ಶಕ್ತಿ ಉಳಿಯೋದಿಲ್ಲ. ಆಮೇಲೆ ಸರಿ ಏನು ಮಾಡೋದು ಅಂತ ತಾನೇ ಬೈಕೋತ ವಾಪಸ್ ಬರ್ತಾನೆ. ಬರ್ತಾ ಇರಬೇಕಾದ್ರೆ ಒಂದು ದೊಡ್ಡ ಅಜಗರ, ಭಾರಿ ದೊಡ್ಡ ಹೆಬ್ಬಾವಿ ಇವನನ್ನು ನುಂಗಿಬಿಡ್ತದೆ. ಹೆಬ್ಬಾವಿನ ಹೊಟ್ಟೆಯೊಳಗೆ ಹೋಗಿಬಿಡ್ತಾನೆ. ನೋಡ್ತಾನೆ, ಏನು ಸುತ್ತಮುತ್ತ ಏನೂ ಗೊತ್ತಾಗೋದಿಲ್ಲ. ಆಮೇಲೆ ಮತ್ತೆ ಹೆಬ್ಬಾವಿನಿಂದ ಹೊರಗೆ ಬರ್ತಾನೆ. ಆಮೇಲೆ ಇನ್ನೇನಾದರೂ ಬೇಕು ತಿನ್ನಲಿಕ್ಕೆ ಅಂತ ಅಲ್ಲೊಂದು ಚಂದ ಜೇನುಗೂಡು ಕಾಣಿಸ್ತದೆ. ಹಸಿವೆ ಆಗಿರ್ತದೆ, ಏನೂ ಇರೋದಿಲ್ಲ, ಜೇನುಗೂಡು ಕಾಣಿಸ್ತದೆ. ಜೇನುಗೂಡು ಕಾಣಿಸಿದ ಕೂಡಲೇ ಆ ಜೇನು ತಿನ್ನಬೇಕು ಅಂತ ಅಪೇಕ್ಷೆ. ಹೋಗ್ತಾನೆ, ಜೇನುಗೂಡಿಗೆ ಕೈ ಹಾಕ್ತಾನೆ. ಅವೇನು ಸುಮ್ಮನೆ ಬಿಡ್ತಾವ, ಬಂದು ಎಲ್ಲ ಮೈಯೆಲ್ಲ ತಿಂದು ಹಾಳು ಮಾಡಿಬಿಡ್ತದೆ, ಕಚ್ಚಿಸ್ಕೊಂಡು ಬಿಡ್ತಾನೆ. ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಚಳಿ ಮಳಿ ಬಿಸಿಲಿ ಯಾವುದಕ್ಕೂ ಏನು ಉಪಾಯ ಗೊತ್ತಾಗೋದಿಲ್ಲ. ಇದ್ದದ್ದೆಲ್ಲ ಖಾಲಿ ಆಗಿಬಿಟ್ಟಿರ್ತದೆ, ಏನು ಮಾಡಲಿಕ್ಕಾಗೋದಿಲ್ಲ. ಮಂದಿ ಹತ್ರ ಹೋಗಿ ಕೇಳ್ತಾನೆ, ಸ್ವಲ್ಪ ತಿನ್ಲಿಕ್ಕೆ ಕೊಡ್ರಿ, ಓಡಾಡ್ಲಿಕ್ಕೆ ಕೊಡ್ರಿ, ಜಾಗ ಕೊಡ್ರಿ, ಹೊಚ್ಕೊಳ್ಳಿಕ್ಕೆ ಕೊಡ್ರಿ, ಎಲ್ಲರನ್ನೂ ಬೈತಾ ಕೊಡ್ತಾನೆ. ಆಮೇಲೆ ಒಂದು ಸಿಂಹ, ಜೋರಾಗಿ ಸಿಂಹದ ಗರ್ಜನೆ ಕೇಳಿಸ್ತದೆ. ಸಿಂಹದ ಗರ್ಜನೆ ಕೇಳಿಸಿದರೆ ತಪ್ಪಿಸ್ಕೊಂಡು ಹೋಗಬೇಕು. ತಪ್ಪಿಸ್ಕೊಂಡು ಹೋಗಿ ರಕ್ಷಣೆ ಮಾಡು ಅಂತ ಕೇಳಬೇಕು. ಯಾರನ್ನ ಕೇಳ್ತಾನೆ, ಹೋಗಿ ಅಲ್ಲೊಂದು ಬಕಪಕ್ಷಿ ಇರ್ತದೆ. ಆ ಬಕಪಕ್ಷಿ ಹತ್ರ ಹೋಗಿ, ಸಿಂಹ ಬರ್ಲಿಕ್ಕತ್ತದ, ನನ್ನನ್ನು ರಕ್ಷಣೆ ಮಾಡು ಅಂತ ಬಕಪಕ್ಷಿಗೆ ಹೋಗಿ ಕೇಳ್ತಾನೆ. ಅದು ಏನು ಮಾಡ್ತದೆ ಬಕಪಕ್ಷಿ? ಏನು ಮಾಡೋದಿಲ್ಲ, ಸುಮ್ಮನೆ ಅದರ ಜೊತೆ ಕೂಡೋದಷ್ಟೇ. ಸಿಂಹ ಆ ಕಡೆಯಿಂದ ಹೋಗ್ತದೆ. ಆಮೇಲೆ ಅಲ್ಲಿ ಬಕಪಕ್ಷಿ ಒಂದೇ ಸರೋವರ, ದೊಡ್ಡ ಸರೋವರ. ಆ ದೊಡ್ಡ ಸರೋವರದೊಳಗೆ ಈ ಕಡೆಗೆ ಬಕಪಕ್ಷಿ ಇರ್ತಾವೆ, ಈ ಕಡೆ ಹಂಸಗಳು ಇರ್ತಾವೆ. ಆ ಹಂಸದ ಹತ್ರ ಹೋಗಬೇಕು, ಇಲ್ಲಿ ಹೋಗೋದೇ ಇಲ್ಲ. ಬಕಪಕ್ಷಿ ಜೊತೆ ಸ್ವಲ್ಪ ದಿವಸ ಸ್ನೇಹ ಮಾಡಿಕೊಂಡಂಗೆ ಮಾಡಿ ಆ ಹಂಸಗಳನ್ನು ಬಿಡ್ತಾನೆ. ಅಲ್ಲೊಂದು ಕೋತಿ ಇರ್ತದೆ. ಆ ಕೋತಿ ನೋಡಿ ಅದ್ರ ಜೊತೆಗೆ ಹೋಗೋಣ ಅಂಥೇಳಿ ಆ ಮರ್ಕಟದ ಜೊತೆಗೆ ಕೋತಿಯ ಹಿಂದೆ ಬೆನ್ನು ಹತ್ತಿ ಹೋಗ್ತಾನೆ. ಆ ಹೇಳಿ ಕೇಳಿ ಕೋತಿನೇ ಕೋತಿ ಅದು ತನ್ನ ಜೊತೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತದೆ. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹಾರು, ಮತ್ತೊಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹಾರು, ಹಾರ್ಕೋತ ಹೋಗ್ತಾ ಇರ್ತದೆ. ಆ ಕೋತಿ ಇಲ್ಲಿಂದ ಅಲ್ಲಿ ಹಾರಿಬಿಡ್ತದೆ. ಇವ ಹಾರ್ಲಿಕ್ಕೆ ಹೋಗ್ತಾನೆ, ದೊಡ್ಡ ತಗ್ಗಿರ್ತದೆ, ದಪ್ಪ ಅಂತ ಕೆಳಗೆ ಹೊತ್ಕೊಂಡು ಬೀಳ್ತಾನೆ. ದೊಡ್ಡ ಆಳದಲ್ಲಿ ಬಿದ್ದು ಬಿಡ್ತಾನೆ. ಎಷ್ಟೋ ದಿವಸ ಒದ್ದಾಡಿ ಬಿದ್ದ ಮೇಲೆ ಕೊನೆಗೆ ಯಾರೋ ಒಬ್ಬರು ಅಲ್ಲೊಂದು ಸಣ್ಣ ಬಳ್ಳಿ ಕಾಣಿಸ್ತದೆ. ಹಬ್ಬ ಅಂತೂ ಬಳ್ಳಿ ಸಿಕ್ತಲ್ಲ, ಹತ್ತಿ ಹೋಗೋಣ ಅಂತ ಹೇಳಿ, ಇನ್ನಾದರೂ ಹತ್ತಿ ಆರಾಮ್ ಊರಿಗೆ ಹೋಗಬೇಕು ಅಂತ ಹೇಳಿ ಹತ್ತಿ ಮ್ಯಾಲೆ ಬರ್ತಾನೆ. ಮ್ಯಾಲೆ ಬಂದ್ರೆ ಮತ್ತೆ ಎಲ್ಲಿ ಹೋಗಿರೋದಿಲ್ಲ, ಎಲ್ಲಿ ಹೋಗಿರ್ತಾನೋ ಅಲ್ಲೇ ಬಂದು ಮತ್ತೆ ಅದೇ ಸಾರ್ಥದೊಳಗೇನೆ ಸೇರ್ಕೋತಾನೆ. ಮತ್ತದೇ ಹಣೆ ಬಾರ ಸುತ್ತುತ್ತಾ ಇರ್ತದೆ. ಇದು ಭವಾಟವಿ ಅಂತ ಇದನ್ನು ಕರೀತಾರಪ್ಪ. ಏನಿದರ ಮರ್ಮ ಅಂತ ಕೇಳಿದಾಗ ಹೇಳ್ತಾರೆ ಬಹಳ ಸುಂದರವಾಗಿ, ಆ ಸಾರ್ಥದಲ್ಲಿರುವ ವ್ಯಕ್ತಿ ಅಂದರೆ ಅವನು ಜೀವ. ಆ ಜೀವ ಸಾರ್ಥದಲ್ಲಿ ಹೋಗಬೇಕಾದರೆ 6 ಕಳ್ಳರು, ಒಬ್ಬ ನಾಯಕ ಬರ್ತಾನೆ, 6 ಇಂದ್ರಿಯಗಳು. ಆ 6 ಇಂದ್ರಿಯಗಳು ಮನಸ್ಸು, ಇದು ಅವನನ್ನು ಎಲ್ಲ ದೋಚಿಕೊಂಡು ಬಿಡ್ತದೆ. ಏನದು ದೋಚೋದು? ಹಣವನ್ನು ದೋಚೋದು ಅಂದರೆ ಇವನೇನು ಪುಣ್ಯವನ್ನು ಸಂಪಾದನೆ ಮಾಡಿ ಇಟ್ಟುಕೊಂಡಿರ್ತಾನಲ್ಲ,
ಆ ಪುಣ್ಯವನ್ನೆಲ್ಲ ಈ ಇಂದ್ರಿಯಗಳು ನಾಶ ಮಾಡಿಬಿಡ್ತದೆ. ಎಷ್ಟು ಪುಣ್ಯ ಸಂಗ್ರಹ ಮಾಡಿಟ್ಕೊಂಡಿರ್ತೇವೆ. ಹರಿದ್ವಾರದಲ್ಲಿ ಇದ್ದೇವೆ, ಹರಿದ್ವಾರದಲ್ಲಿ ಏನೂ ಮಾಡದೇನೆ ದೇವರ ಸ್ಮರಣೆಯನ್ನು ಮಾಡಿ, ಗಂಗಾ ಸ್ನಾನವನ್ನು ಮಾಡಿ, ಭಾಗವತವನ್ನು ಕೇಳಿ ಎಲ್ಲ ಮಾಡಿ ಶುದ್ಧ ಆಗಿರ್ತೇವೆ, ಪುಣ್ಯ ಗಳಿಸಿಟ್ಕೊಂಡಿರ್ತೇವೆ. ಊರಿಗೆ ಹೋದ ಕೂಡಲೇ ಈ ಪುಣ್ಯ ನಾಶ ಆಗಲಿಕ್ಕೆ ಏನೇನು ಬೇಕೋ ಎಲ್ಲ ಮಾಡಿಬಿಡ್ತೇವೆ. ಯಾರು ಮಾಡೋರು ಅದನ್ನು? ನಮ್ಮ ಮನಸ್ಸೇ ಮಾಡೋದು. ಬೇರೆ ಯಾರು ಕಸ್ಕೋತಾರೆ? ನಮ್ಮ ಪುಣ್ಯ ಕಸ್ಕೊಳ್ಳಿಕ್ಕೆ ಬೇರೆ ಯಾರೂ ಇಲ್ವಲ್ಲ. ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳೇನೇ ನಮ್ಮ ಪುಣ್ಯಗಳನ್ನು ಹಾಳು ಮಾಡ್ತದೆ. ಆಮೇಲೆ ಆ ಬರೀ ಇಂದ್ರಿಯಗಳು ಪುಣ್ಯ ಕಸ್ಕೋತದ ಅಷ್ಟೇ ಅಲ್ಲ, ಈ ನರಿತೋಳಗಳು ಇರ್ತಾವಂತ. ನರಿತೋಳಗಳು ಯಾರು ಅಂದರೆ ಹೆಂಡತಿ, ಮಕ್ಕಳು, ಗಂಡ, ಇವರೆಲ್ಲರೂ ನಮ್ಮ ಪುಣ್ಯವನ್ನು ಅಪಹಾರ ಮಾಡಿಬಿಡ್ತಾರೆ. ನಾವು ಗಳಿಸಿದ ಪುಣ್ಯ, ಮೋಕ್ಷಕ್ಕಾಗಿ ಇಟ್ಟುಕೊಂಡಂತಹ ಪುಣ್ಯಗಳನ್ನು ಈ ಸಂಸಾರ ಅದನ್ನು ನಾಶ ಮಾಡಿಬಿಡ್ತದೆ. ಆಮೇಲೆ ಹುಲ್ಲುಗಳು, ಪೊದೆಗಳು ಅಂತ ಇದೆ. ಆ ಹುಲ್ಲುಗಳು, ಪೊದೆಗಳು ಅಂದರೆ ಏನು? ಆ ಹುಲ್ಲುಗಳು ಹೇಗಿರ್ತದೆ? ಒಂದು ಹುಲ್ಲು, ಅದಾದಮೇಲೆ ಹುಲ್ಲು, ಅಲ್ಲೊಂದು ಪೊದೆ, ಅಲ್ಲೊಂದಿದು, ಇದೆಲ್ಲ ಕರ್ಮಗಳ ರಾಶಿ. ಇಡೀ ಅಡವಿಯ ತುಂಬ ಹುಲ್ಲುಗಳು ತುಂಬಿದೆ, ಎಲ್ಲವೂ ಕರ್ಮಗಳ ರಾಶಿ. ಆ ಕರ್ಮಗಳ ರಾಶಿಯಲ್ಲೇನೇ ಇರ್ತಾನೆ. ಸೊಳ್ಳೆಗಳೆಲ್ಲ ಕಳೆಯುತ್ತೆ, ಮಧ್ಯ ಮಧ್ಯದಲ್ಲಿ ಸೊಳ್ಳೆಗಳು ಕಳೆಯೋದು, ಇದೆಲ್ಲ ದುಷ್ಟ ಜನರ ಪೀಡೆ, ದುಷ್ಟ ಜನರ ಸಂಸರ್ಗ ಆಗ್ತದೆ. ಚಳಿ ಆಗ್ತದೆ. ಚಳಿ ಆದದ್ದಕ್ಕಾಗಿ ಬೆಂಕಿಯ ಹತ್ತಿರ ಹೋಗ್ತಾನೆ ಅಂತ ಹೇಳಿದ್ವಿ. ಅದೇನು? ಆ ಬೆಂಕಿ ಅಂದರೆ ಬೇರೆ ಏನಲ್ಲ, ದುಷ್ಟಬುದ್ಧಿ. ಏನೋ ಒಂದು ಸಮಸ್ಯೆ ಬರ್ತದೆ ಜೀವನದಲ್ಲಿ. ಏನೋ ಇದನ್ನು ಮಾಡಬೇಕೋ ಮಾಡಬಾರ್ದು, ಒಂದು ಕೆಟ್ಟ ಕೆಲಸ ಇದೆ, ಆ ಕೆಟ್ಟ ಕೆಲಸ ಮಾಡಬೇಕೋ ಮಾಡಬಾರ್ದು, ಅಥವಾ ಏನೋ ಪ್ರಶ್ನೆ ಬಂತು. ಯಾರಿಗೆ ಶರಣು ಹೋಗ್ಬೇಕು ನಾವು? ನಮ್ಮ ಬುದ್ಧಿಗೆ ತಾನೇ ಶರಣು ಹೋಗೋದು. ಬುದ್ಧಿಗೆ ಶರಣು ಹೋಗ್ತೀವಿ. ಅದೇನು ನಮಗೆ ಸರಿಯಾಗಿ ಮಾರ್ಗದರ್ಶನ ಮಾಡ್ತದ? ಇಲ್ಲ. ಏನೋ ಹೇಳಿ ಕಳಿಸಿಬಿಡ್ತದೆ, ಮಾಡು, ಏನು ತಪ್ಪದ ಅಂತ ಅಂದ್ಬಿಡ್ತದೆ. ಏಕಾದಶಿ ತಿನ್ನಬೇಕು ಅಂತ ಅನ್ನಿಸ್ತು. ಏಕಾದಶಿ ತಿನ್ನಬೇಕು ಅಂತ ಅನಿಸಿದ ಕೂಡಲೇ ನನಗೆ ಗಾಬರಿ ಆಯ್ತು. ಶಾಸ್ತ್ರ ವಿರುದ್ಧಪ್ಪ, ಹೆಂಗೆ ಮಾಡೋದು? ಹಂಗಾದ್ರೆ ಈಗ ನಿರ್ಣಯ ಮಾಡಬೇಕು. ಯಾರು ನಿರ್ಣಯ ಮಾಡೋರು? ಚಳಿ ಆದಾಗ ಕಾಯಿಸ್ಕೊಳ್ಳಿಕ್ಕೆ ಅಂತ ಎಲ್ಲಿ ಹೋದವನು? ಬೆಂಕಿ ಹತ್ತಿರ ಹೋದ. ಆ ಬೆಂಕಿ ಏನಿತ್ತು? ಕೊಳ್ಳಿದವ ಇತ್ತು. ಹಾಗೆ ನಾವು ಸಂದೇಹ ಬಂದಾಗ ಹೋಗೋದೆಲ್ಲಿ? ಬುದ್ಧಿ ಹತ್ತಿರ ಹೋಗ್ತೀವಿ. ಆ ಬುದ್ಧಿ ಏನು ಮಾಡ್ತು ನಮಗೆ? ಅವಶ್ಯ ತಿನ್ನೋ, ಏನು ತಪ್ಪದ ಅಂತ ಹೇಳಿಬಿಡ್ತದೆ, ತಿಂದು ಬಿಡ್ತೇವೆ. ಹೀಗೆ ಬುದ್ಧಿ ನಮ್ಮನ್ನು ಕಳಿಸತ್ತೆ. ಆಮೇಲೆ ಜೋರಾಗಿ ಬಿರುಗಾಳಿ ಬರ್ತದೆ. ಇದ್ದಕ್ಕಿದ್ದ ಹಾಗೆ ಬಿರುಗಾಳಿ, ಇಷ್ಟು ದಿವಸ ಇಲ್ಲದೇ ಇದ್ದ ಬಿರುಗಾಳಿ ಒಮ್ಮೆ ಬರ್ತದೆ. ಬಂದು ಕಣ್ಣೆಲ್ಲ ಧೂಳಾಗ್ತದೆ. ಯಾರದು ಬಿರುಗಾಳಿ? ಹೆಂಡತಿ, ಸ್ತ್ರೀ. ಆ ಸ್ತ್ರೀ ಬಂದ ಕೂಡಲೇ ಇವನಿಗೆ ತನ್ನ ಚಕ್ಷುಷು ಹೋಗಿಬಿಡ್ತದೆ, ಏನು ತೋರೋದೇ ಇಲ್ಲ, ಕಣ್ಣೆಲ್ಲ ಧೂಳಾಗಿ ಬಿಡ್ತದೆ. ರಾತ್ರಿ ರಾತ್ರಿ ಜಿಲ್ಲಿಗಳು ಬರ್ತದೆ ಅಂತಂದ್ರೆ ಅದೆಲ್ಲ ಯಾರು ಅಂದರೆ ನಮ್ಮ ಹಿಂದೆ ನಮ್ಮನ್ನು ನಿಂದೆ ಮಾಡುವಂತಹ ಜನ. ನಿದ್ದೆ ಮಾಡಲಿಕ್ಕೆ ಬಿಡೋದಿಲ್ಲ, ಆದರೆ ಎದುರಿಗೆ ಬರೋದಿಲ್ಲ ಅವರು. ಏನೋ ಒಂದು ಅಂತ ಇರೋದು ನಮ್ಮ ಹಿಂದೆ, ಸುಮ್ಮನೆ ಅಂತ ಇರ್ತಾರೆ. ಎದುರಿಗೆ ಬಂದು ಯಾರು ಅನ್ನೋದಿಲ್ಲ, ಅಯ್ಯೋ ಹಂಗೆ ಹಿಂಗೆ ಹಿಂದಿಂದ ಅನ್ನೋದು. ಹಿಂದಂದು ತೃಪ್ತಿಪಟ್ಟರೆ ಅದೊಂದು ಮಾತು ಬೇರೆ. ಹಿಂದೆ ಅಂತಾರ, ಆದರೆ ನಾವು ಹಿಂದಂದದ್ದು ಅವ್ನು ಗೊತ್ತಾಗಬೇಕು ಅಂತ ತಿಳಿಸ್ತಾರೆ. ಮತ್ತು ಯಾರ ಕಡೆಯಿಂದ ಹೋಗಿ ಸುದ್ದಿ ಮುಟ್ಟಿಸ್ತಾರೆ. ನಾವು ಅಂದದ್ದು ಗೊತ್ತಾಗಬೇಕಲ್ಲ, ಇಲ್ಲದೇ ಇಷ್ಟು ಶ್ರಮಪಟ್ಟು ಅಂದದ್ದು ಗೊತ್ತಾಗದೇ ಇದ್ರೆ ಹೇಗೆ? ಅದನ್ನು ಗೊತ್ತೂ ಮಾಡಿಸ್ತಾರೆ, ಹಿಂದೂ ಅಂತಾರೆ. ಇದು ಸಂಸಾರ. ಹಾಗಾಗಿ ಅವರು ಮಾಡ್ತಾರೆ. ಆ ಎದುರಿಗೆ ಗೂಬೆ ಅಂದರೆ ಎದುರಿಗೆ ಬೈಯುವ ಜನ. ಕೆಲವರು ಎದುರಿಗೆ ಬಂದು ಬಾಯಿಗೆ ಬಂದ ಹಾಗೆ ಬೈತಾರೆ. ಅವ್ರಿಗೇನು ಸಂಕೋಚರೆ, ನಾವು ಭಾರಿ ಸ್ಟ್ರೈಟ್ ಫಾರ್ವರ್ಡ್ ರೀ ಅಂತಾರೆ, ಬಂದು ಬೈದು ಹೋಗಿಬಿಡ್ತಾರೆ. ಅಂತಹ ಜನ ಕೆಲವರು ಗೂಬೆಗಳು. ಆಮೇಲೆ ಹಸಿವಿ ಬಾಯಾರಿಕೆ ಆಗ್ತದೆ. ಹಸಿವಿ ಬಾಯಾರಿಕೆ ಆದರೆ ಯಾವುದೋ ಒಂದು ಗಿಡದ ಕೆಳಗೆ ಹೋಗಿ ಕೂಡ್ತಾನೆ. ಆ ಗಿಡದಾಗ ಏನು ಹಣ್ಣಿರೋದಿಲ್ಲ, ಏನಿರೋದಿಲ್ಲ. ಹಂಗೆ ಇವನು ಏನು ಮಾಡ್ತಾನೆ ಅಂದರೆ, ಹಸಿವೆ ಆಗಿದೆ, ಏನೋ ಬೇಕು ಅಂಥೇಳಿ ಬೇಡ್ತಾನೆ. ಆದರೆ ಅವ್ರು ಯಾರು ಕೊಡೋದೇ ಇಲ್ಲ. ಯಾರು ದಾನವನ್ನೇ ಕೊಡೋದಿಲ್ವೋ ಅಂಥವರ ಬೆನ್ನು ಹತ್ತಿ ಹೋಗಿ ಕೈ ಮಾಡ್ತಾನೆ. ಅವರು ಬೈತಾರ, ವಾಪಸ್ ಬರ್ತಾನೆ, ಅವಮಾನಿತನಾಗಿ ವಾಪಸ್ ಬರ್ತಾನೆ. ನೀರಡಿಕೆಯಿಂದ ಬಿಸಿಲುಗುದಿರೆಯ ಬೆನ್ನು ಹತ್ತಾನೆ. ಆ ಬಿಸಿಲುಗಡೆಯ ಬೆನ್ನು ಹತ್ತಿದ್ರೆ ಏನಾಗ್ತದೆ? ಆ ಬಿಸಿಲುಗುದಿರೆ ಹೇಗಿರ್ತದೆ ಗೊತ್ತದಲ್ರಿ? ಭಾರಿ ವಿಚಿತ್ರ. ಈಗೆಲ್ಲ ಕಾಣೋದು ಕಮ್ಮಿ, ಅದು ಭಾರಿ ವಿಚಿತ್ರ. ನೀರಿಲ್ಲಿ ಕಾಣಿಸ್ತದ, ನೀರದ ಅಂತ ಹೋಗ್ತೀವಿ. ಮತ್ತು ಸ್ವಲ್ಪ ದೂರ ಕಾಣಿಸ್ತದ. ಒಂದು ಸತಿ ಮೋಸ ಹೋಗಿವಿ ಅಂತ ಗೊತ್ತಿರ್ತದೆ, ಆದರೂ ಅಲ್ಲಿರ್ಬೋದಲ್ಲ ಅಂತಂತಾನೆ. ಈಗ ಯಾಕೆ ಟ್ರೈ ಮಾಡಬಾರ್ದು ಅಂತಾನೆ. ಮತ್ತೆ ಅಲ್ಲಿ ಹೋಗ್ತಾನೆ, ಅಲ್ಲೂ ಇರೋದಿಲ್ಲ. 2 ಸತಿ ಸುಳ್ಳಾದ್ರೇನ್ರಿ, 3ನೇ ಸತಿ ಯಾಕಾಗಿರಬಾರ್ದು? ಹೀಗೆ ಮಾಡ್ತಾನೆ. ಇದು ಬಿಸಿಲುಗಿದ್ರೆ ಲಕ್ಷಣ. ಭಾಗವತ ಹೇಳುತ್ತೆ,
ಬೆನ್ನ ಹತ್ತಿ ಹೋಗ್ತಾನೆ ಎಷ್ಟು ಸತಿ ಅದು ಸುಳ್ಳು ಅಂತ ಗೊತ್ತಾದರೂ ಕೂಡ ಮತ್ತೆ ಮಾರನೇ ದಿವಸ ನೋಡಿದ ಅಂದರೆ ಮತ್ತೆ ನೀರಿದೆ ಅಂತ ಅನ್ಕೋತಾನೆ. ಹೀಗೆ ನಾವು ಮಾಡ್ತೇವೆ ಜೀವನದಲ್ಲಿ. ವಿಷಯಗಳ ಬೆನ್ನ ಹತ್ತಿ ಹೋಗ್ತಾನೆ, ಅದು ಸುಳ್ಳು ಅಂತ ಗೊತ್ತಾಗ್ತದೆ, ಅದರಿಂದ ಏನು ಲಾಭ ಇಲ್ಲ ಅಂತ ಗೊತ್ತಾಗ್ತದೆ, ಮೋಸ ಹೋಗ್ತಾನೆ, ಯಾವುದೋ ಕೋಆಪ್ರೇಟಿವ್ ಬ್ಯಾಂಕ್ ಒಳಗೆ ದುಡ್ಡು ಹಾಕ್ತಾನೆ, ಮೋಸ ಆಗ್ತದೆ, ದುಡ್ಡೆಲ್ಲ ಕಳ್ಕೊತಾನೆ, ಮತ್ತೊಂದು ಅಂಥ ಬ್ಯಾಂಕ್ ಬರ್ತದೆ, ಇವರೇನು ಮೋಸ ಮಾಡಲಿಕ್ಕಿಲ್ಲ ಅಂತ ಮತ್ತಲ್ಲಿ ಹಾಕ್ತಾನೆ, ಮತ್ತೊಂದು ಕಡೆ ಹಾಕ್ತಾನೆ. ಹೀಗೆ ಎಲ್ಲ ಕಡೆಗೆ ಹಾಕಿ 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 ಮೋಸ ಆಗಿಬಿಡ್ತದೆ. ಇದು ಮನುಷ್ಯನ ಸ್ವಭಾವ. ಆಮೇಲೆ ಅಲ್ಲಿ ಅಷ್ಟರಾಗಿ ಯಾರೋ ಒಬ್ಬರು ಅಲ್ಲೊಂದು ನದಿ ಅದ ನಡಿ ಅಂತ ಹೇಳ್ತಾರೆ. ಹಂಗೆ ಇವನು ದುಃಖದಲ್ಲಿದ್ದಾಗ ಬರ್ರಿ ಬರ್ರಿ ಅಂತ ಈ ಬೇರೆ ಧರ್ಮದವರಿದ್ದಾರಲ್ಲ ಅವರು ಬಂದು ನಮ್ಮನ್ನು ಎಳ್ಕೊಂಡು ಹೋಗಿಬಿಡ್ತಾರೆ. ಅಲ್ಲಿ ನೀರಿಲ್ಲ, ಆದರೆ ಇವನಿಗೆ ಬಿಸಿಲು ಕುದುರೆಯಲ್ಲಿ ಮೋಸ ಹೋಗ್ಯಾನ ಅನ್ನೋದಕ್ಕೆ ಯಾರೇನು ಹೇಳ್ತಾರೋ ಅದನ್ನು ಕೇಳಿಬಿಡ್ತಾನೆ. ಯಾರು ಬೂದಿ ಕೊಟ್ಟರು ತಗೋತಾನೆ, ತಾಯ್ತಾ ಕೊಟ್ಟರು ತಗೋತಾನೆ. ಯಾಕೆಂದರೆ ಇವನು ಕಷ್ಟದಲ್ಲಿದ್ದಾನೆ ಅನ್ನೋದಕ್ಕೆ ಇನ್ನೊಬ್ರು ಏನು ಹೇಳಿದ್ರೆ ಆ ಹೊತ್ತಿಗೆ ಯಾರು ಏನು ಕೊಟ್ಟರು ಅದೇ ದೊಡ್ಡದು. ಈ ರೀತಿಯಾಗಿ ಪಾಖಂಡ ಮತದ ಕಡೆಗೆ ನಾವು ಹೋಗಿಬಿಡ್ತೇವೆ. ಆಮೇಲೆ ಎಲ್ಲೂ ಪರಸ್ಪರ ಜಗಳ ಆಡ್ತಾರೆ. ಮನೆಯಲ್ಲಿ ತಂದೆ ತಾಯಿ ಮಗ ಪರಸ್ಪರ ದುಡ್ಡಿಗಾಗಿ, ಹಣಕ್ಕಾಗಿ, ಆಸ್ತಿಗಾಗಿ ಜಗಳ ಪ್ರಾರಂಭ ಆಗತ್ತೆ. ಮನೆಯಲ್ಲಿ ವಿಶೇಷವಾದ ತಾಪ, ಜಗಳ, ಸಿಟ್ಟು ಇವೆಲ್ಲ ದಾವಾಗ್ನಿ ಇದ್ದ ಹಾಗೆ ಇರ್ತದೆ. ಆಮೇಲೆ ಆ ಗಂಧರ್ವ ನಗರವನ್ನು ನೋಡಿ ಒಂದು ಸ್ವಲ್ಪ ಹೊತ್ತು ಖುಷಿಯಾಗಿರ್ತದಲ್ಲ, ಅದೇನಲ್ಲ, ಸ್ವಪ್ನ ಅಷ್ಟೇ. ಮನುಷ್ಯ ಜೀವನದಲ್ಲಿ ಸ್ವಪ್ನವನ್ನು ಕಾಣುವಾಗ ಏನು ಸುಖ ಕಾಣುತ್ತಾನೆ ಅದೇ ಖರೇ ಸುಖ ನೋಡ್ರಿ. ಆಮೇಲೆ ಸುಖನೇ ಇಲ್ಲ. ಯಾಕಂದ್ರಲ್ಲಿ ಯಾರು ಡಿಸ್ಟರ್ಬ್ ಮಾಡೋರು ಇರೋದಿಲ್ಲ ನಮಗೆ. ಆರಾಮ್ ಸ್ವಪ್ನ ನೋಡಬೇಕು. ದೇವರಿಗೆ ಇನ್ನೊಂದು ಹಂಗೊಂದು ಯಾಕೋ ಬೇಡ್ಕೊಂಡಿಲ್ಲ ಭಾಗವತದಲ್ಲಿ. ಸ್ವಪ್ನವನ್ನು ಕೊಡು, ಆ ಮುಚ್ಕೊಂಡೆ ಹೆಂಗೆ ನಿದ್ದೆಯನ್ನು ಕೊಡು ಅಂತ ಬೇಡ್ಕೊಂಡ ಹಂಗೆ ನಾವು ಸ್ವಪ್ನವನ್ನು ಕೊಡು ಅಂತ ಬೇಡ್ಕೊಂಡ್ಬಿಡ್ಬೇಕು. ಆರಾಮ್ ನಿದ್ದೆ ಒಳಗೆ ಕನಸು ಕಾಣೋದು, ಆನಂದ ಪಡೋದು ಅಷ್ಟೇ ಸ್ವಪ್ನ. ಆಮೇಲೆ ಒಂದು ದೊಡ್ಡ ಗುಡ್ಡ, ಆ ಗುಡ್ಡವನ್ನು ಹತ್ತಬೇಕು ಅಂತ ಪ್ರಯತ್ನ. ಅದೇನದು ಅಂದರೆ ಆ ಗುಡ್ಡ ಯಾವುದು ಅಂದರೆ ವಿಷ್ಣು ಪಂಚಕ, ಭೀಷ್ಮ ಪಂಚಕ, ಚಾತುರ್ಮಾಸ್ಯ, ಏಕಾದಶಿ, ತಪಸ್ಸು, ಈ ಎಲ್ಲ ನಾನಾ ಸತ್ಕರ್ಮ ಅನ್ನುವ ಒಂದು ದೊಡ್ಡ ಗುಡ್ಡ. ಅದನ್ನು ಹತ್ತಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಮನಸ್ಸು ಬರ್ತದೆ, ಉಪನ್ಯಾಸ ಕೇಳಿದ ಕೂಡಲೇ ಮನಸ್ಸು ಬರ್ತದೆ, ಈ ಸತಿ ಮಾಡೋದೇ. ಹತ್ತಲಿಕ್ಕೆ ಹೋಗ್ತಾನೆ, ಆಗೋದಿಲ್ಲ. ಸತ್ಕರ್ಮಗಳನ್ನು ಮಾಡಬೇಕು ಅಂತ ಎಷ್ಟು ಪ್ರಯತ್ನ ಮಾಡ್ತಾನೆ, ಅವನಿಗೆ ಮನಸ್ಸಿರ್ತದೆ, ನಾನು ಈ ಗುಡ್ಡ ಹತ್ತಬೇಕು, ಇದರಿಂದ ನನಗೆ ರಕ್ಷಣೆ ಇದೆ ಅಂತ ಮನಸ್ಸಿದ್ದರೂ ಕೂಡ ಹತ್ತಲಿಕ್ಕೆ ಆಗೋದಿಲ್ಲ. ಕಾಲು ಚುಚ್ಕೋತಾನ, ಮುಳ್ಳು ಬರ್ತದೆ, ಏನೇನೋ ಆಗಿ ಅದನ್ನು ಹತ್ತದೆ ಕೆಳಗೆ ಇಳಿದು ಬಿಡುತ್ತಾನೆ. ಆಮೇಲೆ ಒಂದು ಅಜಗರ ನುಂಗೋದು ಅಂದರೆ ನಿದ್ದೆ. ರಾತ್ರಿ ಹೊತ್ತು ನಿದ್ದೆ ಮಾಡ್ತಾನೆ. ಆ ಹೊತ್ತಿಗೆ ಏನೋ ಅವನಿಗೆ ಎಚ್ಚರ ಇರೋದಿಲ್ಲ, ಅಜಗರದ ಹೊಟ್ಟೆ ಆಗಿದ್ದ ಹಾಗೆ ಇರ್ತಾನೆ. ಆಮೇಲೆ ಜೇನು ಅಂದರೆ ಪರಸ್ತ್ರೀ. ಆ ಪರಸ್ತ್ರೀ ಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಆ ಅಪೇಕ್ಷೆ ಪಟ್ಟರೆ ಎಲ್ಲರೂ ಅವನನ್ನು ಹೊಡೆದು ಅವಮಾನ ಮಾಡಿಬಿಡ್ತಾರೆ. ಆಮೇಲೆ ಬೇಕಾದಷ್ಟು ಒಂದು ಸಿಂಹದ ಗರ್ಜನೆ ಬರ್ತದೆ. ಆ ಸಿಂಹದ ಗರ್ಜನೆ ಬಂದರೆ ಏನು ಮಾಡಬೇಕು? ಸಿಂಹದ ಗರ್ಜನೆ, ನಿನಗೆ ಮರಣ ಹತ್ತಿರ ಆಗ್ತಾ ಇದೆ ಅಂತ ಗೊತ್ತಾಗ್ತದೆ. ಮರಣ ಹತ್ತಿರ ಆಗ್ತಾ ಇದೆ ಅಂತ ಗೊತ್ತಾದರೆ ಸರಳ ಹೋಗಿ ದೇವ್ರ ಮನೆಯಾಗ ಕೂತು ದೇವರ ಮುಂದೆ ಭಜನೆ ಮಾಡೋದು ಬಿಟ್ಟು ಯಾರ್ಯಾರ ಹತ್ರೋ ಹೋಗ್ತಾನೆ. ಏನೇನೋ ಯಂತ್ರ ಮಂತ್ರ ತಂತ್ರ ಇವುಗಳನ್ನು ಮಾಡಿ ಮೃತ್ಯುವನ್ನು ಗೆಲ್ಲಬೇಕು ಅಂತ ಹೊರಡ್ತು. ಹೇಗೆ ಸಿಂಹದಿಂದ ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಬಕಪಕ್ಷಿಯ ಶರಣು ಹೋದನೋ ಹಾಗೆ ನಾವು ಆ ಮೃತ್ಯುವಿನಿಂದ ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಪಾಖಂಡಿಗಳಿಗೆ ಶರಣು ಹೋಗ್ತೇವೆ. ಆಮೇಲೆ ಆ ಬಕಪಕ್ಷಿಯ ಸ್ನೇಹ ಮಾಡ್ತಾನೆ. ಹಂಸ ಪಕ್ಷಿ ಇರ್ತದೆ, ಹಂಸ ಪಕ್ಷಿಯ ಸ್ನೇಹ ಮಾಡೋದಿಲ್ಲ. ಅಂದರೆ ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳಬೇಕು ಅಂತ ಪ್ರಯತ್ನ ಮಾಡೋದಿಲ್ಲ. ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳಬೇಕು ಅಂತ ಪ್ರಯತ್ನ ಮಾಡೋದಿಲ್ಲ. ಹೀಗಾಗಿ ಬೇರೆ ಬೇರೆ ಯೋನಿಯಲ್ಲಿ ಹೋಗ್ತಾ ಇರ್ತಾನೆ. ಆಮೇಲೆ ಕೋತಿ, ಆ ಕೋತಿ ಏನು ಮಾಡ್ತದೆ? ಒಂದು ಗಿಡದಿಂದ ಇನ್ನೊಂದು ಗಿಡ, ಒಂದು ಗಿಡದಿಂದ ಇನ್ನೊಂದು ಗಿಡ. ಹಾಗೆ ಈ ಐಹಿಕವಾದಂತಹ ಏನು ಅರ್ಥಗಳು, ಐಹಿಕವಾದಂತಹ ಕಾಮನೆಗಳಿದೆ. ಇವತ್ತಿದನ್ನು ಬೇಕು ಅಂತಾನೆ ತಗೋತಾನೆ, ಸಿಗ್ತದೆ. ಮತ್ತೊಂದು ಬೇಕು ಅಂತಾನೆ ಸಿಗ್ತದೆ, ಇನ್ನೊಂದು ಬೇಕು ಅಂತಾನೆ ಸಿಗ್ತದೆ. ಒಂದು ಗಿಡದಿಂದ ಇನ್ನೊಂದು ಗಿಡ, ಇನ್ನೊಂದು ಗಿಡದಿಂದ ಇನ್ನೊಂದು ಗಿಡ, ಹಾರ್ತಾ ಹೋಗ್ತಾನೆ. ಯಾವಾಗೋ ಒಮ್ಮೆ ಯಾವುದೂ ಸಿಗದೇನೆ ಪ್ರಪಾತಕ್ಕೆ ಬಿದ್ದು ಬಿಡುತ್ತಾನೆ, ನರಕಕ್ಕೆ ಹೋಗ್ತಾನೆ. ನರಕದಲ್ಲಿ ಹೋಗಿ ನರಕದಲ್ಲಿ ಅನೇಕ ದಿವಸ ಇದ್ದು ಎಲ್ಲ ಭೋಗ ಮಾಡ್ತಾನೆ. ಸಣ್ಣ ಬಳ್ಳಿ ಅಂದ್ರೇನೋ ಕ್ಷೀಣೆ ಪುಣ್ಯ, ಒಂದು ಸಣ್ಣ ಪುಣ್ಯ ಇರ್ತದೆ.
ಸಣ್ಣ ಪುಣ್ಯ ಇರ್ತದೆ, ಆ ಪುಣ್ಯ ಹಿಡ್ಕೊಂಡು ಮ್ಯಾಲೆ ಹತ್ತಾನ, ಮತ್ತೆ ಅಲ್ಲಿ ಬರ್ತಾನೆ, ಮತ್ತಿದೇ ಸಾರ್ಥಕ್ಕೆ ಬರ್ತಾನೆ, ಇದೇ ಸಂಸಾರದಲ್ಲಿ ಬಂದು ಬೀಳ್ತಾನೆ. ಹೀಗೆ ಅವನ ಪರಿಸ್ಥಿತಿ ಇದೆಯಪ್ಪ. ಇದು ಭವಾಟವಿ ಅಂತ ಹೇಳ್ತಾರೆ.